ಅರ್ಜುನನನ್ನ ನಿಮಿತ್ತವಾಗಿಟ್ಟುಕೊಂಡು ನಮ್ಮಲ್ಲಿರ್ತಕ್ಕಂಥ ಮಮಕಾರವನ್ನ ಸಂಪೂರ್ಣವಾಗಿ ಕಿತ್ತೊಗೆದು ಪರಮಶಾಂತಿಯನ್ನ ನೆಲೆಸುವಂತ ಉದ್ದೇಶದಿಂದ ಅರ್ಜುನನಿಗೆ ದಿವ್ಯ ಉಪದೇಶವನ್ನ ಸದ್ಗುರು ರೂಪದಲ್ಲಿ ಬಂದಂತಹ ಪರಮಾತ್ಮ ದಿವ್ಯ ಉಪದೇಶವನ್ನ ನೀಡಿದಂಥ ಅರ್ಜುನ ಮತ್ತು ಕೃಷ್ಣನ ಸಂವಾದ ರೂಪವೇ ಶ್ರೀಮದ್ ಭಗವದ್ಗೀತೆ. ಪ್ರಾರಂಭದಲ್ಲಿ ಅರ್ಜುನನಲ್ಲಿ ಆವರಿಸಿಕೊಂಡಂಥ ಮೋಹ ಅದು ಕೇವಲ ಅರ್ಜುನಿಗೆ ಆವರಿಸಿಕೊಂಡಂತಹ ಮೋಹ ಅಲ್ಲ, ಪ್ರತಿಯೊಬ್ಬ ಪ್ರಾಪಂಚಿಕ ಮನುಷ್ಯನಲ್ಲಿ ಇರತಕ್ಕಂಥ ಮೋಹ ಅದು. ನಮಗೂ ಜೀವನದಲ್ಲಿ ಅನೇಕ ಸಂದರ್ಭದಲ್ಲಿ ಹತಾಶರಾಗ್ತೇವೆ ನಾವೆಲ್ಲ. ಇನ್ನೇನು ಮಕ್ಕಳು ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಕೂಡ ಹತಾಶರಾಗ್ತಾರೆ. ಮನುಷ್ಯನಿಗೆ ಅನೇಕ ದುಃಖಗಳು ಬರ್ತಾವ. ಯಾವ ರೀತಿ ದುಃಖಗಳು ಬರ್ತಾವಂತ ಹೇಳತಿರೋದು. ಆ ದುಃಖಗಳು ಬಂದಾಗ ಮನುಷ್ಯ ದುಃಖಿ ಆಗ್ತಾನೆ, ಹತಾಶನಾಗ್ತಾನೆ. ಅಂತ ಸಂದರ್ಭದಲ್ಲಿ ಭಗವಂತನ ಮಾತುಗಳು ಆ ದುಃಖದಿಂದ ನಿವೃತ್ತಿ ಮಾಡಿ ಪರಮಶಾಂತಿಯನ್ನ ಕೊಡ್ತಕ್ಕಂಥ ಅದ್ಭುತವಾದಂತಹ ಮಾತುಗಳು. ನಮ್ಮವರು ಅಗಲಿದಾಗ, ಉದ್ಯೋಗದಲ್ಲಿ ಹಾನಿ ಆದಾಗ, ಸಮಾಜದಲ್ಲಿ ಒಂದಿಷ್ಟು ಅಪಮಾನ ಆದಾಗ, ನಮ್ಮ ಜೀವನ ಮುಗಿದೋತು ಅಂತ ಹೇಳಿ ನಿರ್ಧಾರ ತಗೋತೇವೆ ನಾವು. ಅದೇ ರೀತಿ ಅರ್ಜುನ ನಿರ್ಧಾರ ತಗೊಂಡಿದ್ದ, ನಮ್ಮವರು ಇವರನ್ನ ಸಾಯಿಸೋದೇ ಹೆಂಗೆ? ಅಣ್ಣ ತಮ್ಮಂದಿರು, ಗುರುಗಳು, ಮುತ್ತಜ್ಜ, ಬಂಧು ಬಾಂಧವರು, ಸೋದರ ಮಾವಂದಿರು, ಇವರನ್ನೆಲ್ಲ ಸಾಯಿಸೋದು ಹೆಂಗ? ಈ ರೀತಿಯಾಗಿ ಅವನಲ್ಲಿ ಮಮಕಾರದ ಮೋಹ ಮನುಷ್ಯನಲ್ಲಿ ಆವರಿಸಿಕೊಂಡಿತ್ತು. ಆಗ ಪರಮಾತ್ಮ ಅರ್ಜುನಿಗೆ ಯುದ್ಧ ಮಾಡಿಸೋದೇನು ದೊಡ್ಡ ಕಾರ್ಯ ಅಲ್ಲ. ಅವನಿಗೆ ಒಂದಿಷ್ಟು ಹೆದರಿಸಿ ಅಥವಾ ಏನೋ ಆಶಾ ತೋರಿಸಿ ಯುದ್ಧ ಮಾಡು ಅಂತ ಹೇಳಿ ಹೇಳಬಹುದಾಗಿತ್ತು. ಆದ್ರೆ ಅವೆಲ್ಲ ಟೆಂಪರರಿ ಸೊಲ್ಯೂಷನ್ ಅದು. ಆದ್ರೆ ಭಗವಂತನ ಉದ್ದೇಶ ಏನಿತ್ತು, ನಿಜವಾದ ಸದ್ಗುರು ಉದ್ದೇಶ ಏನಿರ್ತದ ಅಂತಂದ್ರೆ, ಒಮ್ಮೆ ಆವರಿಸಿದಂತ ಮೋಹ ಮನುಷ್ಯನಿಗೆ ಮೇಲಿಂದ ಮೇಲೆ ಆವರಿಸ್ತದೆ. ಆತನಿಗೆ ಸ್ವರೂಪ ಜ್ಞಾನವನ್ನ ಮಾಡಿಸಿಬಿಟ್ರೆ ಮತ್ತಾವ ಕಾಲಕ್ಕೂ ಆ ದುಃಖ ಮೋಹ ಅವನಲ್ಲಿ ಆವರಿಸಿಗೊಳ್ಳಬಾರದು. ಅದಕ್ಕಾಗಿ ಪರ್ಮನೆಂಟ್ ಸೊಲ್ಯೂಷನ್ ಯಾವುದು ಅಂತ ಕೇಳಿದ್ರೆ, ಅವನಿಗೆ ಆತ್ಮಜ್ಞಾನದ ಉಪದೇಶವನ್ನ ಮಾಡಿ ಆತ್ಮ ಅನಾತ್ಮಗಳನ್ನ ತಿಳಿ ಹೇಳಿ, ನೀನು ಆತ್ಮ ಇದೆ, ಅನಾತ್ಮ ವರ್ಗ ನೀ ಅಲ್ಲ ಅಂತಕ್ಕಂಥದ್ದು ತಿಳಿ ಹೇಳಿದ ಬಳಿಕ ಆತನಲ್ಲಿರ್ತಕ್ಕಂಥ ಮೋಹನ್ ಪರ್ಮನೆಂಟ್ ಆಗಿ ನಷ್ಟ ಆಗ್ತದೆ. ಆ ಉದ್ದೇಶದಿಂದ ಈ ದಿವ್ಯವಾದಂತಹ ಗೀತೆಯ ಉಪದೇಶವನ್ನ ಪರಮಾತ್ಮ ಅರ್ಜುನ ನಿಮಿತ್ತವಾಗಿ ಇಟ್ಕೊಂಡು ನಮಗೆಲ್ಲರಿಗೂ ಮಾಡಿದಂಥದ್ದು. ನಿನ್ನೆಯ ಒಂದು 2 ವಾರಗಳ ಗ್ಯಾಪ್ ನಂತರ ನಾವು ನೋಡಿದ್ದೇವೆ, ಅರ್ಜುನ ಒಂದು ಪ್ರಶ್ನೆ ಕೇಳಿದ್ದ. ಪರಮಾತ್ಮ ಮನಸ್ಸನ್ನ ಒಂದಿಷ್ಟು ನಿಗ್ರಹ ಮಾಡಿಕೊಂಡು ಇಂದ್ರಿಯಗಳ ವಿಷಯ ಕಡೆ ಹರಿಬಿಟ್ರೆ ಏನಾಗ್ತದ ಹೇಳಿ ಪ್ರಶ್ನೆ ಇತ್ತು.
ಕೇವಲ ಮನಸ್ಸನ್ನ ಒಂದಿಷ್ಟು ತಡೆದು ಇಂದ್ರಿಯಗಳನ್ನ ವಿಷಯ ಕಡೆ ಹರಿಬಿಟ್ರೆ ಆ ಇಂದ್ರಿಯಗಳು ಆ ವಿಷಯಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೋಡೋದ್ರಿಂದ ಮುಟ್ಟೋದ್ರಿಂದ ಮೋಸೋದ್ರಿಂದ ಮನಸ್ಸಿನಲ್ಲಿ ಆ ಆ ಆ ಆ ವಸ್ತುವಿನಲ್ಲಿ ವಿಷಯಗಳಲ್ಲಿ ಆಸಕ್ತಿ ಬೆಳೀತದೆ, ಬೆಳಕೋತ್ ಹೋಗ್ತದೆ. ಒಂದು ವೇಳೆ ವಿವೇಕ ಜಾಗೃತಿ ಇಟ್ಟುಕೊಂಡು ವಸ್ತುವಿನಲ್ಲಿ ದೋಷ ದರ್ಶನ ಕಂಡು ತ್ಯಾಗ ಮಾಡಿದ್ದ ಅಂತಂದ್ರ ವಿಷಯಗಳನ್ನ ಬೊಗ್ಸಲಕ್ಕವ ಅವಾಗ ಬಾಧೆ ಇಲ್ಲ. ದೋಷ ದರ್ಶನ ಕಾಣಲಾರ್ದೇನೆ ಕೇವಲ ಮನಸ್ಸನ್ನ ಒಂದಿಷ್ಟು ನಿಗ್ರಹ ಮಾಡಿಕೊಂಡು ತಡೆದು ನಾನು ವಿಷಯಗಳ ಕಡೆ ಇಂದ್ರಿಯಗಳನ್ನು ಬಿಡ್ತೀನಿ ಅಂತಂದ್ರೆ ಮನಸ್ಸು ಒಂದು ದಿವಸ ಸೋತು ಬಿಡ್ತದೆ. ಅದೇ ಹೇಳ್ತಾರೆ, ತಾನಿ ಸರ್ವಾಣಿ ಸಂಯಮ ಯುಕ್ತ ಅಸತಿ ಮತ್ಪರ. ನೀನು ಮನಸ್ಸನ್ನ ನಿಗ್ರಹ ಮಾಡ್ಕೊಂಡಿರಬಹುದು, ಆದ್ರ ಆ ವಸ್ತುವಿನಲ್ಲಿ ನಿನಗ ಸಂಪೂರ್ಣವಾಗಿ ದೋಷ ದರ್ಶನ ಕಂಡಿಲ್ಲ. ಹೀಗಾಗಿ ಮನಸ್ಸು ಹೋಗಿಲ್ಲ ಅಂದ್ರೂ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದ್ರ ಬಗ್ಗೆ ಕಲ್ಪನಾ ಮಾಡೋದರಿಂದ ಮನಸ್ಸಿನಲ್ಲಿ ಆ ವಸ್ತುವಿನ ಇಚ್ಛೆ ಪ್ರಬಲ ಆಗ್ತದೆ. ಇಚ್ಛೆ ಪ್ರಬಲ ಆಯ್ತು ಅಂತಂದ್ರೆ ನಿನ್ನನ್ನ ಅದು ಒಯ್ದು ಬಿಡ್ತದ ಅಂತ ಹೇಳ್ತಾರೆ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಪುಜಾಯತೆ ಸಂಗಸ್ತ ಜಾಯತೆ ಕಾಮಃ ಕಾಮ ಕ್ರೋಧೋ ವಿಜಾಯತೆ. ಎಲ್ಲಿ ನಿನ್ನ ಮನಸ್ಸು ಆ ವಿಷಯಗಳಲ್ಲಿ ಟೆಂಪ್ಟ್ ಹಾಕೋತ್ ಬಂತು, ಅದ್ರ ಬಗ್ಗೆ ಇಚ್ಛೆ ಪ್ರಬಲ ಆಯ್ತು ಅಂತಂದ್ರ ವಸ್ತುವಿನ ಸಂಘ ಮನಸ್ಸು ಬಯಸಿ ಬಿಡುತ್ತದ. ಅವಾಗ ಈ ದೇಹವನ್ನು ತಗೊಂಡು ಹೋಗ್ತದೆ. ಕಾಮ ಉದಯ ಆಯ್ತು ಅಂತಂದ್ರೆ ಒಳಗಲ್ಲಿ ಕ್ರೋಧ ಉತ್ಪತ್ತಿ ಆಗ್ತದೆ. ಕ್ರೋಧ ಹೆಚ್ಚಾಯ್ತು ಅಂತಂದ್ರೆ ಮೃತಿ ಭ್ರಷ್ಟ ಆಗ್ತದೆ. ಮೃತಿ ಭ್ರಷ್ಟ ಆಯ್ತು ಅಂತಂದ್ರೆ ಆತನ ಪತನ ಆಗ್ತದ, ಅಧಪತನ ಆಗ್ತದ, ವಿನಶ್ಯತಿ ಆಗ್ತದ ಅಂತಕ್ಕಂಥದ್ದು ಪರಮಾತ್ಮ ಹೇಳಿದ್ದ. ಸಕಲೇಂದ್ರಿಯಗಳಲ್ಲಿ ವಿವರಿಸುವ ಮನಸ್ಸೆಳೆದು ನಿಂದ ಆತನೇ ಸುಖಿ. ಯಾರು ಸುಖಿ ಯಾರು ದುಃಖಿ ಅಂತ ಹೇಳಿ ಶರಣರು ಬರೀತಾರೆ. ಸಕಲ ಇಂದ್ರಿಯಗಳನ್ನ ವಿವರಿಸುವಂತಹ ಮನಸ್ಸನ್ನ ತಡೆಯುವವನೇ ಸುಖಿ. ಪಂಚೇಂದ್ರಿಯಗಳ ಇಚ್ಛೆಯ ಪ್ರಕಾರ ಮನಸ್ಸನ್ನ ವಿಷಯಗಳ ಬಿಟ್ಟ ಅಂತಂದ್ರೆ ಅವನೇ ದುಃಖಿ. ಮನಸ್ಸು ಬಹಿರ್ಮುಖವಾದರೆ ಅವನೇ ದುಃಖಿ. ಮನಸ್ಸು ಅಂತರಂಗ ಆಯ್ತು ಅಂತಂದ್ರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯ ಅಂತ ಬರೀತಾರೆ ಶರಣರು. ಆ ಪರಮಾತ್ಮನಲ್ಲಿ ಬೆರೆತು ಬಿಡ್ತದೆ. ಅದಕ್ಕಾಗಿ ವಿಷಯಗಳ ಕಡೆ ಹರಿತಕ್ಕಂಥ ಮನಸ್ಸನ್ನ ನೀನು ಮೊದಲ ನಿಲ್ಲಿಸು, ಆಮೇಲೆ ಇಂದ್ರಿಯಗಳ ತಾನೇ ನಿಲ್ತಾವ. ಅವಾಗ ಏನಾಗ್ತದ ಅಂತ ಕೇಳಿದ್ರೆ ಪ್ರಸಾದೇ ಸರ್ವ ದುಃಖ ನಾಂ. 65 2ನೇ ಅಧ್ಯಾಯ. ನಿಮ್ಗಳ ಹತ್ರ ಭಗವದ್ಗೀತೆ ಇತ್ತು ಅಂತಂದ್ರೆ ಅಧ್ಯಾಯ 2 ಸಾಂಖ್ಯ ಯೋಗ ಶ್ಲೋಕ 65. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶಿಯು ಬುದ್ಧಿಃ ಪರ್ಯವತಿಷ್ಠತೆ. ಮಾನಸಿಕ ಶಾಂತಿಯಲ್ಲಿ ಎಲ್ಲ ರೀತಿಯ ದುಃಖ ಹಾನಿಯಾಗುವುದಯ್ಯ ಕ್ಷಣ ಮಾತ್ರದಲ್ಲಿ. ಮಾನಸಿಕ ಶಾಂತಿಯು ಶುದ್ಧವ ಸದ್ಬುದ್ಧಿ ತಾನೇ ತಾನಾಗಿಯೇ ಇರುವುದು ನೆಲೆಯಲ್ಲಿ. ಮನುಷ್ಯನಲ್ಲಿ ದೋಷಗಳವ, ಕಾಲುಷ್ಯಗಳು ಅಂತ ಕರೀತಾರ. ಅವು ಪರಮಾತ್ಮ ಇಲ್ಲಿ 6 ಕಾಲುಷ್ಯಗಳು ಹೇಳ್ಕೊತ ಬಂದ. ರಾಗ ಕಾಲುಷ್ಯ, ಕುಶಲ ಚಿಂತನೆ ಮಾಡಿರೋದು. ದ್ವೇಷ ಕಾಲುಷ್ಯ, ಈರ್ಷ್ಯ ಕಾಲುಷ್ಯ, ಪರೋಪಕಾರ ಕಾಲುಷ್ಯ, ಅಸೂಯೆ ಕಾಲುಷ್ಯ, ಅಮರ್ಷ್ಯ ಕಾಲುಷ್ಯ. ಈಗ ನೋಡ್ಕೋತ ಬಂದಿದ್ದೇವೆ. ಅವೆಲ್ಲ ಕಾಲುಷ್ಯ ಬಿಡೋಣ ಅಂತ
ಸುಮ್ಮನೆ ನಮ್ಮ ಅನುಭವ ಮಾಡ್ಕೊಂಡಿದ್ದು ನಿಮ್ಗೆ ಹೇಳ್ತೇನೆ. ಊಟ ಮಾಡ್ತಾ ಮಾಡ್ತಾ ಒಂದು ಹಲ್ಲೊಳಗೆ ಒಂದು ಕಡ್ಡಿ ಸಿಗ್ಬಿದ್ದದ, ಕಡ್ಡಿ ಸಿಗ್ಬಿದ್ದದ. ಆ ಕಡ್ಡಿ ಹೋಗುತ್ತಾ ನಿಮ್ಗೆ ಸಮಾಧಾನ ಸಿಗ್ತದೆ. ಅದೇ ನಿಮ್ಗೆ ಹಾನಿ ಮಾಡಿಲ್ ಖರೆ, ಆದ್ರೂ ಹಗಲೆಲ್ಲ ನ್ಯಾಲ್ಗೆ ಎಲ್ಲಿ ಹೋಗ್ತಿರ್ತಾರ, ಬಟ್ ಹಾಕ್ತಿರ್ತೀರಿ, ಯಾವಾಗ ತೆಗಿಲಿ ಅನ್ತಿರ್ತಾರ. ಬರೇ ಒಂದು ಹಲ್ಲಾಗ ಸಿಕ್ಕಂತ ಕಡ್ಡಿ ನಿಮ್ಗೆ ತ್ರಾಸ ಮಾಡ್ತದೆ. ಹೋಗುತ್ತಾರ ನಿಮ್ಗೆ ಏನಿಸ್ತದೆ, ಸಮಾಧಾನ ಸಿಗುದಿಲ್ಲ. ಒಟ್ಟ ಸಮಾಧಾನ ಒಟ್ಟ ಅಲ್ಲಿ ಆಗಲಿ ಹೋಗ್ತಿರ್ತದ, ಕೈ ಆಡ್ತಿರ್ತದ, ಏನೋ ಆಗ್ತಿರ್ತದ. ಬರೇ ಒಂದು ಹಲ್ಲೊಳಗೆ ಸಿಗ್ಬಿದ್ದಂತ ಕಡ್ಡಿ ನಿಮ್ಗೆ ತ್ರಾಸ ಮಾಡ್ತದ, ಮನಸೊಳಗೆ ಸಿಗ್ಬಿದ್ದು ಬಿಡುತ್ತಂತ ಈ ಎಲ್ಲ ಕಾಲುಷ್ಯಗಳು ನಿಮ್ಗೆ ಏನ್ ಸಮಾಧಾನ ಕೊಡ್ತಾವ? ಸಮಾಧಾನ ಇರುವುದಿಲ್ಲ. ಹಂಗ ಈ ಮನಸ್ಸಿನೊಳಗೆ ಇರ್ತಕ್ಕಂತ ಕಾಲುಷ್ಯಗಳು ಎಲ್ಲಿವರೆಗೆ ಹೋಗಂಗಿಲ್ಲಲ್ಲ, ಅಲ್ಲಿವರೆಗೆ ಸಮಾಧಾನ ಶಾಂತಿ ಅಂತಕ್ಕಂಥದ್ದಿಲ್ಲ. ಆಮೇಲೆ ಹ್ಯಾಂಗ ಹೋಗ್ಸುದಿರ್ತೀರಿ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದದ. ರಾಗ ಕಾಲುಷ್ಯ ಅಂದ್ರ ವಸ್ತುವಿನಲ್ಲಿ ಸತತವಾಗಿ ಇರ್ತಕ್ಕಂಥ ಆಸಕ್ತಿ, ಅನಾತ್ಮ ವಸ್ತುಗಳು, ಪ್ರಾಪಂಚಿಕ ವಿಷಯಗಳ ಬಗ್ಗೆ ಸದಾ ಮನಸ್ಸಿನಲ್ಲಿರ್ತಕ್ಕಂಥ ಆಸಕ್ತಿಗೆ ರಾಗ ಕಾಲುಷ್ಯ ಅಂತ ಕರೀತಾರೆ. ಆ ಸಿಕ್ಕಂತ ವಸ್ತು ನನ್ನಲ್ಲಿ ಬಿಟ್ಟು ಹೋಗ್ತದ ಅಂತಕ್ಕಂಥದ್ದು, ಅಥವಾ ಅದಕ್ಕೆ ಯಾರೇ ಬೇರೆಯವರು ಮತ್ತೊಬ್ಬರು ಕಂಪಿಟೇಷನ್ ಮಾಡ್ತಾರ, ಅದನ್ನ ಕಿತ್ಕೋಬಹುದು ಅಂತಕ್ಕಂಥದ್ದು ಭಾವಕ್ಕೆ ದ್ವೇಷ ಕಾಲುಷ್ಯ ಅಂತ ಕರೀತಾರೆ. ಈರ್ಷ್ಯಾ ಕಾಲುಷ್ಯ, ನನ್ನ ತೆಗಿರ್ತಕ್ಕಂಥ ವಸ್ತು ಮತ್ತೊಬ್ಬರ ಹತ್ರ ಯಾರ ಕಡೆ ಇರಬಾರ್ದು, ಮತ್ತೊಬ್ಬರ ಇರಬಾರ್ದು. ಅವಾಗ ಅದ್ರ ಮ್ಯಾಗ ಅವ್ರ ಮ್ಯಾಗ ಈರ್ಷ್ಯ ಚಲ, ಯಾವಾಗ ಅದು ನಂದ ಆಗ್ತದೆ. ಇದಕ್ಕೆ ಈರ್ಷ್ಯ ಕಾಲುಷ್ಯ ಅಂತಾರೆ. ನಾಲ್ಕನೇದ್ದು ಪರ ಅಪಕಾರ ಕಾಲುಷ್ಯ. ಸದಾವಕಾಲ ಮನಸ್ಸಿನಲ್ಲಿ ಮತ್ತೊಬ್ಬರ ಬಗ್ಗೆ ಕೇಡನ್ನ ಬಯಸೋದು. ನಮ್ಮ ಬಾಜು ಮನೆಯವ 2 ಅಂತಸ್ತು ಮನೆ ಕಟ್ಟದ, ಸರ್ವನಾಶ ಆಗಲಿ, ಅವರು ನನಗಷ್ಟೇ ಒಳ್ಳೇದಾಗಲಿ, ಅವ್ರ ಹಾನಿ ಆಗಲಿ, ಈ ಭಾವದಲ್ಲ. ಇದಕ್ಕ ಪರೋಪಕಾರಿ. ಇನ್ನ ಅಸೂಯ ಕಾಲುಷ್ಯ, ಇದು ನನಗಿಂತ ಯಾರ ಕಡೆ ಒಂದಿಷ್ಟು ಹೆಚ್ಚು ಕಡತು ಅಂತಂದ್ರ ಅವ್ರ ಮ್ಯಾಗ ಚಲೋ. ಇದಕ್ಕ ಅಸೂಯ ಕಾಲುಷ್ಯ ಅಂತ ಕರೀತಾರೆ. ಉದಾಹರಣೆ ಹೇಳ್ಬೋದು. ಇನ್ನು ಅಮರ್ಷ ಕಾಲುಷ್ಯ, ಯಾರ ನನಗೆ ಅಪಕಾರ ಮಾಡಿದ್ದನ್ನು ನೆನಪಿಟ್ಟುಕೊಂಡು ಸಮಯ ಬಂದಕರ ಅದನ್ನ ಮಾಡಿಬಿಡೋದು, ಒಟ್ಟು ಚುಚ್ಚೋದು ಅಂತಾರಲ್ಲ, ನೆನಪಿಟ್ಟುಕೊಂಡು ಕಠೋರ ಮಾತುಗಳಿಂದ ಅವರಿಗೆ ನಿಂದ ಮಾಡೋದು. ಇವು ಹೋಗೋದು ಹೆಂಗ? ಎಲ್ಲಿವರೆಗೆ ಇವು ಹೋಗಂಗಿಲ್ಲ, ಮನುಷ್ಯನೊಳಗೆ ಈ ಗುಣಗಳು ಹೋಗಂಗಿಲ್ಲ, ಅಲ್ಲಿವರೆಗೆ ಮನುಷ್ಯ ಒಂದು ಕ್ಷಣ ಕೂಡ ಆನಂದ ಸಿಗಲಿಕ್ಕಾಗಿಲ್ಲ. ತೆಗಿದು ಹೆಂಗ? ನಾ ಹೇಳಿದ್ನಲ್ಲ, ಹಲ್ಲ ಕಡ್ಡಿ ಸಿಗಬೇಕಂದ್ರೆ ಏನೋ ಒಂದು ಉಪಾಯ ಮಾಡಿ ತೆಗಿತೀರಿ. ಅದಕ್ಕ ಅದನ್ನ ತೆಗೆದು ಹೊಳಬೋದಕ್ಕೆ ನಿಮಗೆ ಅದೇ ನಿಮಗೆ ಮಾರಣಾಂತಿಕ ಹಲ್ಲೆ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಸಮಾಧಾನ ಇಡ್ಕೊಟ್ಟಿಲ್ಲ, ಅದು ಚೈನ್ ಇರ್ಕೊಟ್ಟಿಲ್ಲ. ಅದು ಯಾವಾಗ ಅದು ಯಾವುದೋ ಒಂದು ಉಪಾಯ ಮಾಡಿ ಅದನ್ನ ತೆಗೆದು ಬಳಕೆ ಹೆಂಗ ಆರಾಮ ಅನಿಸ್ತದಲ್ಲ, ಹಾಗೆ ಇವು ತೆಗಿದಿ ಹೆಂಗ? ಅದ್ರ ಬದ್ಲಿ ದೈವಿ ಗುಣಗಳನ್ನ ಆವಿರ್ಭಾವ ಮಾಡ್ಬೋದು. ರಾಗ ಕಾಲುಷ್ಯ, ದ್ವೇಷ ಕಾಲುಷ್ಯ ಹೋಗಬೇಕಪ್ಪ ಅಂತಂದ್ರೆ ಗುಣಗಳು ಅದರ ವಿರುದ್ಧ ಗುಣಗಳು ತರಬೇಕು. ಮೊದಲನೇದ್ದು ಮೈತ್ರಿ, ಕರುಣ, ಮುದಿತ, ಉಪೇಕ್ಷ. ಈ 4 ದೈವಿ ಗುಣಗಳನ್ನ ನೀವು ಬೆಳೆಸ್ಕೋಂತ ಬಂದ್ರಿ. ಇವು ದೈವಿ ಗುಣ ಬರ್ತಾವೆ ಹೆಂಗ? ದೈವಾನುಸಂಭೂತ ಇರ್ತಕ್ಕಂಥ ಮಹಾತ್ಮರ ಹತ್ರ, ಗುರುಗಳ ಹತ್ರ, ಸತ್ಯದ ಚಿಂತನೆ ನಡೀತಕ್ಕಂಥ ಸತ್ಸಂಗದಲ್ಲಿ ಬಂದ್ರಿ ಅಂತ ಕೇಳಿದ್ರೆ ಈ ಗುಣಗಳು ನಮ್ಮಲ್ಲಿ ಬರಕ್ ಪ್ರಾರಂಭ. ಯಾವು? ಮೈತ್ರಿ, ಕರುಣ, ಮುದಿತ, ಉಪೇಕ್ಷ. ಅಲ್ಲಿ ದ್ವೇಷ ಕಾಲುಷ್ಯ ಹೋಗಬೇಕು ಅಂತ ಕೇಳಿದ್ರೆ ನಿಮ್ಮಲ್ಲಿ ಕರುಣ ಅಂತಕ್ಕಂಥ ಗುಣ ಬರಬೇಕಾಗ್ತದೆ. ರಾಗ ಕಾಲುಷ್ಯ ಹೋಗಬೇಕು ಅಂತ ಕೇಳಿದ್ರೆ ಸಂತರ ಸಂಘವನ್ನು ಮಾಡ್ಬೇಕಾಗ್ತದೆ. ಮೈತ್ರಿ ಅಂತ ಕರೀತಾರ. ಮೈತ್ರಿ ಅಂದ್ರೆ ಒಳ್ಳೆಯವರ ಸಂಘ. ಇನ್ನು ಮುದಿತ, ನಾವು ಗುಣಗಳನ್ನ ಅಳವಡಿಸ್ಕೊಂಡೆವು ಅಂತ ಕೇಳಿದ್ರೆ ಈರ್ಷ್ಯ ಮತ್ತು
ಅಸೂಯೆ ಕಾಲುಷ್ಯಗಳು ಹೋಲ್ಬಿಡು. ಮುದಿತ ಅಂತಂದ್ರೆ ಮತ್ತೊಬ್ಬರ ಸುಖವನ್ನ ಕಂಡು ನಾನು ಸುಖಿ ಆಗೋದು, ಮತ್ತೊಬ್ಬರ ಆನಂದ ಕಂಡು ನಾನು ಆನಂದ ಪಡೋದು. ಪಕ್ಕದ ಮನೆ ಹುಡುಗ 99 ಮಾರ್ಕಸ್ ತೋಡಾನಂದ್ರೆ ನಾ ಪಡೆ ಹಚ್ಚೋದು. ಇದಕ್ಕ ಮುದಿತ ಅಂತ ಕರೀತಾರೆ. ಇನ್ನು ಉಪೇಕ್ಷೆ ಹೋಲ್ಬಿಡು, ಏನೋ ಅಂತ ಹೋಲಿಬಿಡು. ಇದಕ್ಕ ಅಮರ್ಷ ಕಾಲುಷ್ಯ ನಾಶ ಆಗ್ಬೇಕು ಅಂತ ಕೇಳಿದ್ರೆ ಹೋಲಿಬಿಡು ಅಂದ ಅಂತ ಕೇಳಿದ್ರೆ ಆ ವಿಷಯಗಳನ್ನ ತಲೆಯಾಗಿಟ್ಟುಕೊಳ್ಳೋ ಪ್ರಶ್ನೆನೇ ಬರಂಗಿಲ್ಲ. ನೆನಪಿಟ್ಟುಕೊಂಡು ಸಂದರ್ಭ ಬಂದಕ್ಕರ ಮಾತಾಡ್ತಕ್ಕಂಥದ್ದಲ್ಲ, ಅದು ಹೋಗ್ಬೇಕು ಅಂತ ಕೇಳಿದ್ರೆ ಉಪೇಕ್ಷೆ ಅಂತಕ್ಕಂಥ ದೈವಿ ಗುಣಗಳನ್ನ ನಾವು ಆವಿರ್ಭಾವ ಮಾಡ್ಕೋಬೇಕು. ಅಂದ ಹೋಲಿ ಬಿಡು. ಈ ಗುಣಗಳನ್ನ ನಾವು ಆವಿರ್ಭಾವ ಮಾಡ್ಕೊಳ್ಳೋದ್ರಿಂದ ಈ 6 ಕಾಲುಷ್ಯಗಳು ನಾಶ ಆಗ್ತವೆ. ಯಾವಾಗ ಅವು ನಾಶ ಆಗ್ತವೆ ಅವಾಗ ನನಗೆ ಸಮಾಧಾನ ಸಿಗ್ತದ ಅಂತಕ್ಕಂಥ ಮಾತನ್ನ ಪರಮಾತ್ಮ ಹೇಳ್ದ. ಅದನ್ನೇ ಹೇಳ್ದ ಅವರಿಗೆ ಪ್ರಸಾದೇ ದೈವಿ ಲಕ್ಷಣಗಳಿವೆ. ಈ 6 ಅಮರ್ಷಗಳು ಹೋಗ್ಬೇಕು ಅಂತಂದ್ರೆ ಇವು ಬೇಕು. ಈ ಗುಣ ಬರ್ಲಿಲ್ಲ ಅಂತ ಕೇಳಿದ್ರೆ ಈ ಗುಣ ಹೋಗಂಗಿಲ್ಲ. ಒಟ್ಟ ಮನುಷ್ಯನಲ್ಲಿ ಯಾವುದೋ ಒಂದು ಗುಣ ಇರಬೇಕು. ಎಲ್ಲಿ ತನ 3 ಗುಣಗಳೇ ಇರುವೆ ಇವು. ಬರೀ ನಾ ಗುಣರಹಿತ ಸ್ಥಿತಿ ಮಾಡೋದಾದ್ರೆ ಅಂತಿಮ ಸ್ಥಿತಿ ಅದು. ಆದ್ರೆ ಎಲ್ಲಿವರೆಗೆ ಮುಮುಕ್ಷು ಸಾಧಕ ಅದಾನ ಅಲ್ಲಿವರೆಗೆ ಗುಣಗಳ ಬದಲಾವಣೆ ಆಗ್ತಿರಬೇಕು. ತಮೋ ಗುಣ ಹೋಗ್ಬೇಕು, ರಜೋಗುಣ ಬರಬೇಕು, ರಜೋಗುಣ ಹೋಗ್ಬೇಕು, ಸತ್ವಗುಣ ಬರಬೇಕು, ಸತ್ವಗುಣ ಹೋಗ್ಬೇಕು, ಶುದ್ಧ ಸತ್ವಗುಣ ಬರಬೇಕು. ಕೊನೆಗೆ ಅದು ಸತ್ವಗುಣ ಶುದ್ಧ ಸತ್ವಗುಣ ಹೋಗ್ತದೆ. ಆ ಮತ್ ಬೇರೆ ಅದು ಲಾಸ್ಟಿಗೆ ಹೇಳಕತ್ತಿದ್ ನಾವು. ಮೊದಲೆಲ್ಲ ಪ್ರಾರಂಭಿಕ ಹಂತದಲ್ಲಿ ಪರಮಾತ್ಮ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಯಾವುದೋ ಒಂದು ಕಾರ್ಯ ಮಾಡದೇವು ಅಂತಂದ್ರೆ ಅದರ ಫಲ ನಮಗೆ ಸಿಗ್ತದಲ್ಲ, ಹಂಗ ದೈವಿ ಗುಣಗಳನ್ನ ನಾನು ಆವಿರ್ಭಾವ ಮಾಡ್ಕೊಂಡೆವಪ್ಪ ಅಂತಂದ್ರೆ ಈ ಈ ಈ ಕಾಲುಷ್ಯಗಳು ದೋಷಗಳು ನನ್ನಲ್ಲಿ ಹೋದು ಅಂತಂದ್ರ ಸಮಾಧಾನ ಶಾಂತಿ. ಹೇಳ್ದಲ್ಲ, ಹಲ್ಲಾನ ಕಡ್ಡಿ ಹೋಯ್ತಂದ್ ನಿಮ್ಗೆ ಆರಾಮ್ ಅನಿಸ್ತದ ಇಲ್ಲ? ಆರಾಮ್ ಅನಿಸ್ತದ ಇಲ್ಲ? ಹಂಗ ಮನಸ್ಸಿನಲ್ಲಿರ್ತಕ್ಕಂತಹ ದೋಷಗಳು ಹೋದು ಅಂತಂದ್ರ ಶಾಂತಿ ಅದೇ ಬರ್ತಾನೆ. ಪ್ರಸಾದೇ ಸರ್ವ ದುಃಖಾನ. ಪ್ರಸಾದ ಸಿಕ್ತು ನನಗೆ. ಆ ದೈವಿ ಗುಣಗಳನ್ನ ಪ್ರಾಪ್ತ ಮಾಡ್ಕೊಳ್ಳೋದ್ರಿಂದ ಪ್ರಸಾದ ಸಿಕ್ತು. ಏನ್ ಪ್ರಸಾದ? ಶಾಂತಿ ಅಂತಕ್ಕಂಥ ಪ್ರಸಾದ, ಆನಂದ ಅಂತಕ್ಕಂಥ ಪ್ರಸಾದ, ನೆಮ್ಮದಿ ಅಂತಕ್ಕಂಥ ಪ್ರಸಾದ. ಅವಾಗ ನನ್ನ ಚಿತ್ತ ಪ್ರಸನ್ನ ಆಯ್ತು. ಬರ್ತಾರ ಅವ್ರು, ಪ್ರಸನ್ನ ಚೇತಸೋ ಹ್ಯಾಶ ಬುದ್ಧಿ. ಬುದ್ಧಿಯಲ್ಲಿ ಒಂದು ಆನಂದ, ಶಾಂತಿ, ನೆಮ್ಮದಿಯನ್ನ ಕಾಣ್ತು. ಎದರಿಂದ? ದೈವಿ ಗುಣ ಪ್ರಾಪ್ತ ಮಾಡ್ಕೊಳ್ಳೋದ್ರಿಂದ, ಅಲ್ಲಿ ಕಾಲುಷ್ಯಗಳು ನಾಶ ಆಗೋದರಿಂದ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಯುಕ್ತಿ ಇರದವರಿಂಗೆ ಬುದ್ಧಿಯೂ ಇರದಯ್ಯ, ಯುಕ್ತಿ ಇರದವರಿಂಗೆ ಭಾವನೆಯೂ ಇರದು, ಯುಕ್ತಿ ಭಾವಗಳಿರದೆ ಶಾಂತಿಯೂ ಇರದಯ್ಯ, ವ್ಯಕ್ತಿಗೆಲ್ಲಿಯ ಸುಖವು ಶಾಂತತೆಯೂ ಇರದೆ. ಹೆಂಗ್ ಸಾಧ್ಯದ ಪರಮಾತ್ಮ ಹೇಳ್ತಾನೆ ನೋಡಿ. ನಾಸ್ತಿ ಬುದ್ಧಿರ್ಯುಕ್ತಸ್ಯ ಚ ಜಾಯುಕ್ತಸ್ಯ ಭಾವನಾ. ನಿನ್ನ ಬುದ್ಧಿಯಲ್ಲಿ ಭಾವನಾ ಅಂತಂದ್ರೆ ಏನ್ ಅರ್ಥ ಮಾಡ್ತೀರಿ ನೀವು? ಭಾವನಾ ಅಂದ್ರ ಏನ್ ಅರ್ಥ ಮಾಡ್ತೀರಿ? ಭಾವನಾ ಅಂತಂದ್ರೆ ಭಾವನಾ ಅಂತಂದ್ರ ಶುದ್ಧ ವಸ್ತುವಿನಲ್ಲಿ ಮಗ್ನತೆ ಆಗೋದು. ಮಗ್ನ ಆಗೋದು. ಸತ್ಯ ವಸ್ತುವಿನಲ್ಲಿ ಮಗ್ನ ಆಗೋದು. ಇಲ್ಲಿ ಬರ್ತಾರೆ ನ ಚಾಯುಕ್ತಸ್ಯ ಭಾವನಾ. ನಿನ್ನ ಯುಕ್ತಿಯಲ್ಲಿ ಭಾವನಾ ಅಂತಂದ್ರೆ ಮಗ್ನತೆ ಇರಲಿಲ್ಲ, ಸತ್ಯ ವಸ್ತುವಿನಲ್ಲಿ ಮಗ್ನತೆ ಇರಲಿಲ್ಲ ಅಂತಂದ್ರೆ ನಿಮ್ಗೆ ಶಾಂತಿ ಸಿಗ್ತದ ಹೆಂಗ ಅಂತ ಹೇಳ್ತಾನೆ ಪರಮಾತ್ಮ. ನಾಸ್ತಿ ಬುದ್ಧಿರುಕ್ತಶ್ಚ. ನಿನ್ನ ಬುದ್ಧಿಯಲ್ಲಿ ಸಾರಾಸಾರ ವಿಚಾರ ಇಲ್ಲ, ಸತ್ಯ ಅಸತ್ಯದ ತಿಳುವಳಿಕೆ ಇಲ್ಲ. ಮತ್ತೆ ನಿನಗ ಆ ತಿಳುವಳಿಕೆ ಇಲ್ಲ ಅಂತ ಕೇಳಿದ್ರೆ ಸತ್ಯ ವಸ್ತುವಿನಲ್ಲಿ ಮನಸ್ಸು ಇಳಿತದೆ ಹೆಂಗ?
ಸತ್ಯ ಅಸತ್ಯನೇ ಗೊತ್ತಿಲ್ಲ, ನಿನ್ನ ಬುದ್ಧಿಗೆ ತಿಳಿದೇ ಇಲ್ಲ ಅಂದ ಬಳಿಕ ನೀನು ಸತ್ಯ ವಸ್ತುವಿನಲ್ಲಿ ನಿನ್ನ ಮನಸ್ಸು ಮಗ್ನ ಆಗ್ತದೆ. ಮಗ್ನಾಗ್ಲಿ ಅಂದ್ರೆ ಶಾಂತಿ ಎಲ್ಲಿ ಸಿಗ್ತದ? ಕೃಷ್ಣ ಪರಮಾತ್ಮ ಶಾಂತಿ ಶಾಂತಿಶ್ಚ ಗೋ ಸುಖಂ ಹೆಂಗ್ ಸಾಧ್ಯ ಆಗ್ತದೆ? ನಿನಗೆ ಸುಖ ಹೆಂಗ್ ಸಿಗ್ತದ? ಸಿಗಂಗಿಲ್ಲ. ಇಲ್ಲಿ 3 ವರ್ಗ ಜನ ನೋಡೇನು ಪರಮಾತ್ಮ. ವೃತ್ತಿಗಳಲ್ಲಿ 3 ವೃತ್ತಿ. ಒಬ್ಬ ಮೂಢ ವೃತ್ತಿಯವ, ಇನ್ನೊಬ್ಬ ಘೋರ ವೃತ್ತಿಯವ, ಇನ್ನೊಬ್ಬ ಶಾಂತ ವೃತ್ತಿಯವ. ಮೂಢ ವೃತ್ತಿ ಅಂತಂದ್ರೆ ಯಾವುದು ಸತ್ಯದ ಯಾವುದು ಅಸತ್ಯದ ಪರಮಾತ್ಮ ಕುರಿತು ತಿಳುವಳಿಕೆ ಯಾವ ಅರ್ಥನಿರಂಗಿಲ್ಲ. ಅವ ಅಸತ್ಯವನ್ನೇ ಸತ್ಯ ಅಂತ ನಂಬಿರ್ತಾನೆ. ಆ ಅಸತ್ಯವನ್ನ ಸತ್ಯ ಅಂತ ನಂಬಿ ಅದೇ ಅಸತ್ಯದಲ್ಲಿ ಸತ್ಯ ಸುಖವನ್ನು ಹುಡುಗಾಕೊಂಡಿರ್ತಾನೆ. ಅಸತ್ಯವನ್ನೇ ಸತ್ಯ ಅಂತ ನಂಬಿ ತಾನು ನಂಬಿದಂತ ಸತ್ಯದಲ್ಲಿ ಅಸತ್ಯ ಅಂತ ನಂಬೇನ ಅದರೊಳಗೆ ಸತ್ಯ ಸುಖವನ್ನು ಹುಡುಕಲಾಕೊಂಡಿರ್ತಾರಲ್ಲ, ಇವನಿಗೆ ಮೂಢ ವೃತ್ತಿ ಅಂತ ಕರೀತಾರೆ. ವಿಷಯಗಳನ್ನ ಇಂದ್ರಿಯಗಳನ್ನ ವಿಷಯಗಳ ಕಡೆ ಹರಿಬಿಟ್ಟು ಆ ವಿಷಯಗಳಿಂದ ಸುಖ ಪಡಿಬೇಕು, ಅದಕ್ಕಂತ ಸುಖ ಪಡಿಬೇಕಂತಾನ, ಶಾಶ್ವತ ಸುಖ ಪಡಿಬೇಕಂತ ಸದಾವಕಾಲ ಒಂದು ಕ್ಷಣವನ್ನ ವಿಶ್ರಮಿಸದೆ ಸದಾವಕಾಲ ವಿಷಯಗಳ ಬೆನ್ನ ಹತ್ತಿ ತನ್ನ ಇಡೀ ಆಯುಷ್ಯವನ್ನೆಲ್ಲ ಕಳಿತಾನಲ್ಲ, ಇವನಿಗೆ ಮೂಢ ವೃತ್ತಿ ಅಂತ ಕರೀತಾನೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವನಿಗೆ ಬದ್ಧ ಅಂತೂ ಅನ್ಬೋದು. ದೇವರ ಗೊತ್ತಿಲ್ಲ, ದಿಂಡ್ರ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಜಪ ಗೊತ್ತಿಲ್ಲ, ತಪ ಗೊತ್ತಿಲ್ಲ, ದಾನ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲದಂತ ಒಬ್ಬ ಪಶು ಶಮಾನ ಇರ್ತಕ್ಕಂಥ ಮನುಷ್ಯ ಇದ್ದ. ಕೂತ್ರು ನಿಂತರು ಭೋಗದ ವಿಷಯಗಳ ಬಗ್ಗೆನೇ ಚಿಂತನ ಸದಾವಕಾಲ. ನಂದು ಹೊಲ ಅಷ್ಟ ಆಯ್ತು, ನನ್ನ ಮನೆ ಇಷ್ಟ ಆಯ್ತು, ನಂದು ಅಷ್ಟ ಆಯ್ತು, ನಂದು ಇಷ್ಟ ಆಯ್ತು, ಯಾವತ್ತೂ ಇದೆ ವಿಚಾರ. ಇನ್ನು ಎರಡನೇದವ ಘೋರ ವೃತ್ತಿ. ಮೂಢನಿಗಿಂತ ಸ್ವಲ್ಪ ಮ್ಯಾಗಿನ, ಒಂದಿಷ್ಟು ದೇವರು ದಿಂಡ್ರು ಅಂತಿರ್ತಾನ, ಪೂಜೆ ಜಪ ಅಂತಿರ್ತಾನ, ಒಂದಿಷ್ಟು ದಾನ ಧರ್ಮನು ಅವಾಗವಾಗ ಮಾಡ್ತಿರ್ತಾನ. ಎಲ್ಲ ಸ್ವಲ್ಪ ಕೇಳೋದರಿಂದ, ದಾನದ ಮಹತ್ವ ಕೇಳೋದರಿಂದ, ಅಥವಾ ನಾನು ಒಂದಷ್ಟು ದಾನ ಮಾಡಿದ್ರೆ ಮುಂದಿನ ಜನ್ಮಕ್ಕೆ ನನಗೆ ಅದು 100 ಪಟ್ಟಾಗಿ ಸಿಗ್ತದಂತ ವಿಚಾರ ಇಟ್ಟುಕೊಂಡು ಒಂದಿಷ್ಟು ಹಳೆಯ ಒಂದು ನಾಣ್ಯ ಕೊಡುದು, ಒಂದು ಹರಕರಿಬಿ ಕೊಡುದು, ಇಂತ ಮಾಡ್ತಿರ್ತಾನೆ. ಅದಕ್ಕ ಮುಂದಿನ ಜನ್ಮಕ್ಕೆ ಬಾಳೆ ಆಯ್ತು ಅನ್ನೋ ಲೆಕ್ಕ ಇಟ್ಟುಕೊಂಡು ಒಂದಷ್ಟು ಪುಣ್ಯ ಮಾಡುದು, ಸ್ವರ್ಗ ಸುಖ ಪ್ರಾಪ್ತ ಆಗ್ತದೆ. ಒಟ್ಟಿನಲ್ಲಿ ಅವನ ಉದ್ದೇಶ ಏನು ಅಂತ ಕೇಳಿದ್ರೆ, ದೇವರ ಪೂಜೆ ಮಾಡೋದ್ರಿಂದ ನನಗೇನೋ ಲಾಭ ಆಗ್ತದ, ಪ್ರವಚನಕ್ಕೆ ಹೋಗೋದ್ರಿಂದ ಏನೋ ಲಾಭ ಆಗ್ತದ, ಮಹಾತ್ಮರ ಕಡೆ ದರ್ಶನಕ್ಕೆ ಹೋಗೋದ್ರಿಂದ ನನಗೆ ಪ್ರಾಪಂಚಿಕ ಲಾಭ. ಇದನ್ನೇ ಒಟ್ಟಿನಲ್ಲಿ ಅವನು ಪ್ರಾಪಂಚಿಕ ಲಾಭ ಇಟ್ಟುಕೊಂಡೇ ಕೆಲಸ ಮಾಡವ. ಗುಣ ಅವನಕ್ಕಿಂತ ಗುಣ ಅನ್ನೋದು ಇವ. ಏನು ಮಾಡ್ತಾನ ಅವ ಕೆಲಸ? ಪೂಜೆ ಮಾಡ್ಯಾನ, ಜಪ ಮಾಡ್ಯಾನ, ದಾನ ಮಾಡ್ಯಾನ, ಧರ್ಮ ಮಾಡ್ಯಾನ ಅಂದ್ರೆ ಒಟ್ಟು ಪ್ರಾಪಂಚಿಕ ಲೆಕ್ಕಾಚಾರ ಇಟ್ಕೊಂಡೇ ಮಾಡವ. ಇವನಲ್ಲಿ ಪ್ರಧಾನವಾಗಿ ರಾಜಸಿಕ ಗುಣ ಪ್ರಧಾನ ಆಗಿರೋ ಕಾರಣಕ್ಕಾಗಿ ಈ ಒಂದು ವೃತ್ತಿ ಸ್ವಲ್ಪ ಘೋರ ವೃತ್ತಿ ಅಂತಂದ್ರೆ, ಪ್ರಪಂಚದ ಆಸಕ್ತಿಯಿಂದ ಪ್ರಪಂಚದಲ್ಲಿ ಲೌಕಿಕ ಸುಖವನ್ನ ಪಡಿಬೇಕು, ಸತ್ತ ಒಳಗ ಸ್ವರ್ಗ ಪಡಿಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡ್ತಕ್ಕಂಥವ ಇವನಿಗೆ ಘೋರ ವೃತ್ತಿ ಅಂತ ಕರೀತಾರೆ. ಇನ್ನು ಶಾಂತ ವೃತ್ತಿ ವ್ಯಕ್ತಿತ್ವ, ಇವನಲ್ಲಿ ಸತ್ತುಗುಣ ದಾಟಿ ಶುದ್ಧ ಸತ್ತುಗುಣ ಬಂದಿರ್ತದೆ. ಸತ್ಯ ಅಸತ್ಯಗಳ ವಿಚಾರ ಇವನಲ್ಲಿ ಇರ್ತದೆ. ಕೇವಲ ಸತ್ಯದಿಂದ ಮಾತ್ರ ಪರಮ ಶಾಂತಿ ಅಂತಕ್ಕಂಥ ತಿಳ್ಕೊಂಡಿರ್ತಾನ. ಆ ಸತ್ಯದ ಶೋಧವನ್ನ ಮಾಡ್ಲಕ್ಕ ಗುರುಗಳ ಕಡೆ ಹೋಗ್ತಿರ್ತಾನ, ಗುರುಗಳ ಉಪದೇಶವನ್ನ ಕೇಳ್ತಾನ, ಕೇಳದ ಉಪದೇಶದ ಕುರಿತು ಆಳವಾಗಿ ವಿಚಾರ ಮಾಡ್ತಾನ, ಚಿಂತನೆ ಮಾಡ್ತಾನ. ವೃತ್ತಿ ಬಹಿರ್ಮುಖ ಇರ್ತಕ್ಕಂಥ ವೃತ್ತಿಯನ್ನ ಅಂತರ್ಮುಖ ವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಾನ. ಅವನಿಗೆ ಗೊತ್ತಿರ್ತದ
ಹೊರಗಿನ ವಿಷಯಗಳಲ್ಲಿ, ವಸ್ತುಗಳಲ್ಲಿ, ಜಗತ್ತಿನಲ್ಲಿ ಸುಖ ಅಂತಕ್ಕಂಥದ್ದು ಇಲ್ಲ. ಅವೆಲ್ಲವೂ ಮಿಥ್ಯವ. ಸತ್ಯ ಅಂತಕ್ಕಂಥದ್ದು ನನ್ನೊಳಗದ, ನನ್ನ ಸ್ವರೂಪದ, ನಾನು ಅಂತರ್ಮುಖ ಆಗಬೇಕು ಅಂತ ಹೇಳಿ ತನ್ನ ಎಲ್ಲ ಇಂದ್ರಿಯಗಳನ್ನ, ಮನಸ್ಸನ್ನ, ಬಹಿರ್ಮುಖವಾಗಿರ್ತಕ್ಕಂಥ ಮನಸ್ಸು ಒಳಗ್ ಹೋಗ್ತಿರ್ತಾನಲ್ಲ, ಒಳಗ್ ಹೋದ ಬಳಿಕ ಅಲ್ಲಿ ಶಾಂತಿ ಸಿಗ್ತದಲ್ಲ, ಈ ಶಾಂತಿಯನ್ನ ಅನುಭವಿಸುವವನೇ ಶಾಂತ ವೃತ್ತಿಯವ. ಎಲ್ಲ ಇಂದ್ರಿಯಗಳನ್ನ ಒಳಮುಖವಾಗಿ, ಯಾವ ರೀತಿ ಆಮೆ ಹಿಂಗ ಇಂದ್ರಿಯ ಜಕ್ಕೋತದಲ್ಲ, ಹಂಗ ಆತ ಮನಸ್ಸನ್ನ ಆದಿಯಾಗಿ ಎಲ್ಲವನ್ನ ತನ್ನೊಳಗೆ ಜಕ್ಕೋತಿರ್ತಾನೆ. ಫಳಲೆ ಭಾಗ್ಯ ಮಾಜಿ ಧನ್ಯ ಜಾಲೋ ಸಂಸಾರಿ, ಸದ್ಗುರು ಬೇಟಲೆ ಹೋ ತ್ಯಾನಿ ಧರಿಯಲ್ಲೇ ಕರಿ, ಪಶ್ಚಿಮ ಚಾಲವೇಲೆ ಆತ್ಮಹತ್ಯೆ ನಿರ್ಧಾರಿ, ತ್ರಿಕುಟ ವರಿ ನಾಂದೆ ದೇಕಿಯಲ್ಲೇ ಪಂಡರಿ, ದೇಸುಕ ಕಾಯಿ ಸಂಗು ವಚ ಬೋಲತಾರೆ. ಸಂತ ತುಕೋಬರಾಯರು ಶಾಂತ ವೃತ್ತಿಯ ಸ್ಥಿತಿಯನ್ನ ಬರೆದರವರು. ಫಳಲೇ ಭಾಗ್ಯ ಮಾತು, ನನ್ನ ಭಾಗ್ಯದ ಬಾಗಿಲು ತೆರೀತು. ಯಾಕ? ಸದ್ಗುರು ಬೇಟಲೆ ಹೋ, ನನಗೆ ಗುರು ಸಿಕ್ಕ. ಗುರು ಸಿಕ್ಕ ಏನ್ ಮಾಡ್ದ ಅಂತ ಕೇಳಿದ್ರ, ಅನಂತ ಜನ್ಮಗಳಿಂದ ನನ್ನ ಮನಸ್ಸು ಬಹಿರ್ಮುಖವಾಗಿತ್ತು. ಆ ಬಹಿರ್ಮುಖವಾಗಿರ್ತಕ್ಕಂಥ ವೃತ್ತಿಯನ್ನ ಅಂತರ್ಮುಖ ಮಾಡ್ದ. ಪಶ್ಚಿಮ ಚಾಲವೇಲೆ, ಪೂರ್ವ ಅಂದ್ರೆ ಹೊರಮುಖ, ಪಶ್ಚಿಮ ಅಂದ್ರೆ ಒಳಮುಖ. ನನಗ ಒಳಮುಖವಾಗಿ ಪ್ರವೇಶ ಮಾಡುವಂತಹ ದಾರಿಯನ್ನ ತೋರಿಸಿಕೊಟ್ಟ. ಪಶ್ಚಿಮ ಚಾಲವೇಲೆ ಆತ್ಮದತ್ತರಿದ್ದಾರೆ, ಅಲ್ಲಿ ಒಳಗ ನನ್ನ ಆತ್ಮನ ಅನುಭವ ಆಯ್ತು, ಸತ್ಯದ ಅನುಭೂತಿ ಆಯ್ತು. ತ್ರಿಕುಟಾವರಿ ನಾಂದಿದ್ದಕ್ಕಿಯಲ್ಲೇ ಪಂಡರಿ, ಯಾವಾಗ ನಾನು ಶ್ವಾಸದ ಕಡೆ ಗಮನ ಇಟ್ಟು ಆ ಗುರು ಕೊಟ್ಟಂತಹ ನಾಮದ ಸ್ಮರಣೆಯಿಂದ ನನ್ನೊಳಗಿರ್ತಕ್ಕಂಥ ಆತ್ಮ ಪಂಡರಿನಾಥ ಅವನ ದರ್ಶನ ಆಯ್ತು. ತೇ ಸುಖ ಕಾಯಿಸಾಗ ಅದೇನ್ ಹೇಳ, ವಚ ಬೋಲತರ ಮಾತಿನಿಂದ ಹೇಳಕ್ ಬರ್ಲಾರಂತದ್ದು. ಅಂತ ಶಾಂತ ಸ್ಥಿತಿ, ಆನಂದ ಸ್ಥಿತಿ ನಾನು ಪಡೆದೆ ಅಂತ ಹೇಳಿ ತುಕಾರಾಯರು ಹೇಳ್ತಾರೆ. ಅದು ಶಾಂತ ವೃತ್ತಿಯ. ಇನ್ನ ಅಯುಕ್ತಶ್ಯ ಬುದ್ಧಿ ನಾಸ್ತಿ, ಯಾರಲ್ಲಿ ಸತ್ಯ ಅಸತ್ಯಗಳ ತಿಳುವಳಿಕೆ ಇಲ್ಲ, ಯಾರಲ್ಲಿ ಆತ್ಮ ಅನಾತ್ಮಗಳ ವಿಚಾರ ಇಲ್ಲ, ಯಾರು ಗುರುವಿನಲ್ಲಿ ಶ್ರವಣ ಇಲ್ಲ ಅಂತಂದ್ರೆ, ಇಲ್ಲ ಅಂತಂದ್ರೆ ಮತ್ತೆ ಕೇಳ್ತಾನೆ ಆಯ್ತು. ಇಂಥವನಿಗೆ ಶಾಂತಿ ಹೆಂಗ್ ಸಿಗ್ತದೆ? ಇವನ ಮನಸ್ಸಿನಲ್ಲಿ ಸದಾವಕಾಲ ಕನಕ ಕಾಮಿನಿಯರ ಧ್ಯಾನ, ಬುದ್ಧಿಯಲ್ಲಿ ಸದಾವಕಾಲ ಮತ್ತೊಬ್ಬರ ಬಗ್ಗೆನೇ ವಿಚಾರ, ಇಂದ್ರಿಯಗಳಿಂದ ಅದೇ ಹೀನ ಕಾರ್ಯಗಳು. ಇಂಥವನಿಗೆ ಶಾಂತಿ ಎಲ್ಲಿದೆ ಸಿಗ್ತದೆ? ಹೆಂಗಿರ್ಬೇಕು ಅಂತಂದ್ರೆ, ಯಾವ ರೀತಿ ಒಂದು ಬಾಳೆ ತೋಟದಲ್ಲಿ, ಹಣ್ಣುಗಳಿಂದ ತುಂಬಿದಂತ ಬಾಳೆ ತೋಟದಲ್ಲಿ ಒಂದು ಮಂಗ್ಯಾನ್ ಬಿಟ್ರೆ ಏನ್ ಮಾಡ್ತದೆ? ಗಬ 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 ಬರ್ತದ ಹೋಗಿ, ಆಮೇಲೆ ಇಟ್ಕೋತದ ಅದು ನೋಡ್ರಿ. ಆಮೇಲೆ ತೆಗೆದು ಒಂದೊಂದು ತೆಗೆದು ತುತ್ತು ತೆಗೆದು ಮೇಲೆ ಕಾಡಿಸಿ ನುಗ್ತದಲ್ಲ. ಹಂಗ ಗುರುವಿನ ಉಪದೇಶವನ್ನ, ಗುರುವಿನ ಮಹತ್ವವನ್ನ ಕರ್ಣದ್ವಾರ ಸ್ವೀಕಾರ ಮಾಡಿ ಏಕಾಂತದಲ್ಲಿ ಕೂತು ಅದರ ವಿಚಾರ ಮಾಡ್ತಾನಲ್ಲ, ಮನನ ಮಾಡ್ತಾನಲ್ಲ, ಮನನ ಮಾಡಿದ್ದನ್ನ ಗಟ್ಟಿ ಮಾಡ್ಕೊತಾನಲ್ಲ, ಸತ್ಯದ ಚಿಂತನೆ ನಡೀತಲ್ಲ. ಎಲ್ಲಿ ಸತ್ಯ ನಿಶ್ಚಯ ಆಗ್ಯದ ಅಲ್ಲಿ ಶಾಂತಿ ಸಿಗ್ತದ, ಆನಂದ ಸಿಗ್ತದ ಅಂತಕ್ಕಂಥದ್ದನ್ನ ಪರಮಾತ್ಮ ಹೇಳ್ಕೋತ ಬಂದಿದ. ಯಾರಲ್ಲಿ ಅಧ್ಯಾತ್ಮದ ಶ್ರವಣ ಇಲ್ಲ, ಯಾರಲ್ಲಿ ಮಾಡಿದ ಶ್ರವಣದ ಕುರಿತು ಮನನ ಇಲ್ಲ, ಮನನದಿಂದ ನಿಧಿಧ್ಯಾಸನ ಇಲ್ಲ, ಅಲ್ಲಿ ಶಾಂತಿ ಅಂತಕ್ಕಂಥದ್ದು ಸಿಗೋದೇ ಇಲ್ಲ. ಕೇವಲ ಬಹಳ ಮಂದಿಯ ದೋಷ ಏನ್ ಕಾಣ್ತದ ಅಂತ ಕೇಳಿದ್ರೆ, ಶ್ರವಣ ಬಹಳ ಜನ ಮಾಡಿದ್ದಾರೆ, ಶ್ರವಣ ಮನನ ಆಗ್ತಾ ಇಲ್ಲ, ಮನನ ಆಗ್ತಾ ಇಲ್ಲ. ಊಟ ನಾವೆಲ್ಲ ಮೃಷ್ಟಾನ ಊಟ ಮಾಡಿದೀವಿ ಖರೆ, ಅದು ಎಲ್ಲಿವರೆಗೆ ನಮಗೆ ಪಚನ ಆಗೋದಿಲ್ಲ
ಅಲ್ಲಿವರೆಗೆ ನಮಗ ಶಕ್ತಿ ಬರೋದಿಲ್ಲ, ರಕ್ತ ಆಗೋದಿಲ್ಲ. ಚಲೋ ಶ್ರವಣ ಮಾಡಿದೇವಿ, ಆ ಶ್ರವಣದ ಕುರಿತು ನಾವು ಮನನ ಮಾಡಲಿಲ್ಲ ಅಂತ ಕೇಳಿದ್ರೆ ಎಷ್ಟು ಸುದೀರ್ಘ ಕಾಲ ನಾವು ಶ್ರವಣ ಮಾಡಿ ಕೂಡ ವ್ಯರ್ಥ ಆಗ್ತದೆ. ಬಹಳ ಜನರ ಸಾಧಕರ ಕೊರತೆ ಇದೆ. ಅದ ಹೋದಂದ ವಿಚಾರವನ್ನ ಆ ತಡಕ್ಕೆ ನಾವು ಅದ್ರ ಬಗ್ಗೆ ವಿಚಾರ ಪ್ರಾರಂಭ ಆಗ್ಬೇಕು. ನಮ್ಮಲ್ಲಿ ಬಹಳ ಜನ ಅದನ್ನ ಮಾಡೋದೇ ಇಲ್ಲ. ಇದು ಮಾಡಿಲ್ಲ ಅಂತ ಕೇಳಿದ್ರೆ ಮುಂದೆ ವಿದ್ಯಾಭ್ಯಾಸ ಆಗೋದೇ ಇಲ್ಲ. ವಿದ್ಯಾಭ್ಯಾಸ ಆಗೋದಿಲ್ಲ ಅಂದ್ರೆ ಸಾಕ್ಷಾತ್ಕಾರ ಶಾಂತಿ ಸಿಗಲಿಕ್ಕೆ ಸಾಧ್ಯನಿಲ್ಲ. ಬರೀ ಕೇಳೋದು ಬಿಡೋದು, ಕೇಳೋದು ಬಿಡೋದು, ಕೇಳೋದು ಬಿಡೋದು. ಎಷ್ಟು ನಾವು ಇದನ್ನ ಕೇಳ್ಕೋತ ಹೋದೆವು ಅಂತಂದ್ರೆ ಸಿಗುವುದಿಲ್ಲ. ಅದರ ಕುರಿತು ಚಿಂತನ ಬೇಕಲ್ಲ. ಕೇಳೇವಿ, ಬಿಟ್ಟೇವಿ, ಹೋದೇವಿ, ಮುಗಿದ. ಆನೆ ನೀರೊಳಗೆ ಸ್ನಾನ ಮಾಡಕ್ ಹೋಗಿತ್ತು, ಚಲೋ ಶುದ್ಧ ಜಲದೊಳಗೆ ಸ್ನಾನ ಮಾಡ್ತು, ಹೊರಗೆ ಬಂತು, ಮೈ ಮೇಲೆಲ್ಲ ಮಣ್ಣು ಹಾಕತ್ತು. ಏನ್ ಮಾಡ್ದಂಗತ್ತದು? ಶುದ್ಧ ಜಲದೊಳಗೆ ಸ್ನಾನ ಮಾಡಿ ಬಂದದ, ಹೊರಗೆ ಬಂದ ಮೈ ಮೇಲೆ ಮಣ್ಣು ಹಾಕೊಂಡ್ಬಿಟ್ಟದ. ಹಂಗ ಮಹಾತ್ಮರ ಕಡೆ ಹೋಗಿ ಅದ್ಭುತವಾದಂಥ ನಮ್ಮ ಬದುಕು ಪರಿವರ್ತನೆ ಆಗ್ತಕ್ಕಂಥ ಪರಮ ಶಾಂತಿಯನ್ನ ಕೊಡ್ತಕ್ಕಂಥ ಮಾತುಗಳನ್ನ ಶ್ರವಣ ಮಾಡಿದೆವು ನಾವು, ಮಾಡಿಲ್ಲ ಅಂತಲ್ಲ. ಅಲ್ಲಿಂದ ಹೊರಗೆ ಬಂದ ಬಳಕ ಏನ್ ಮಾಡಿದೇವಿ? ಹೆಂಗ ಆನಿ ಮೈ ಮ್ಯಾಗ ಮಣ್ಣು ಎರ್ಚ್ಕೊಂಡ್ಬಿಟ್ಟದ, ಹಂಗ ನಾವು ಮನಸ್ಸಿನಿಂದ ಮತ್ತೆ ಪ್ರಪಂಚಕ ವಿಷಯಗಳನ್ನೇ ಧ್ಯಾನ ಮಾಡಿ ಮಣ್ಣು ಎರ್ಚ್ಕೊಂಡ. ಅದ್ಭುತವಾದಂತಹ ಮಾತಿನ ಮ್ಯಾಗ ಮಣ್ಣು ಬಿದ್ದು ಹೆಂಗ ಮಾಡೋದು? ಹೆಂಗ ಸಾಧ್ಯ ಅದ ನಿಮ್ಗೆ ಶಾಂತಿ ಅಂತ ಪರಮಾತ್ಮ ಪ್ರಶ್ನೆ ಅದ. ಹೆಂಗ ಸಾಧ್ಯ ಅದ? ಆಯುಷ್ಯ ನ ಚ ಭಾವನಾ, ಆಯುಕ್ತಶ್ಯ ನ ಚ ಭಾವ. ನಿನ್ನ ಭಾವನೆ ಒಳಗ, ನಿನ್ನ ಭಾವನೆ ಅಂತಂದ್ರೆ ಆ ಸತ್ಯದಲ್ಲಿ ನಿನ್ನ ಭಾವನಾ ಇರ್ಲಿಲ್ಲ ಅಂತಂದ್ರೆ, ಅಸತ್ಯದಲ್ಲೇ ನಿನ್ನ ಭಾವನಾ ಇತ್ತು, ನಿನ್ನ ಮನಸ್ಸು ಮೇಲಿಂದ ಮೇಲೆ ಅಸತ್ಯದ ಕಡೆನೆ ಹೋಗ್ತಿತ್ತು, ಪ್ರಪಂಚದ ಕಡೆನೆ ಹೋಗ್ತಿತ್ತು, ವಿಷಯಗಳ ಕಡೆ ಹೋಗ್ತಿತ್ತಪ್ಪ ಅಂತಂದ್ರೆ ಮತ್ ಶಾಂತಿ ಎಂದು ಸಿಗೋದು ಅಂತಾರ. ಬಿಟ್ಟು ಪರಮಾತ್ಮನ ಕಡೆ ಹೋಗ್ಬೇಕಲ್ಲ. ಭಾವನೆ ನಿನ್ನ ಮನಸ್ಸಿನಲ್ಲಿ ಸತ್ಯದ ಬಗ್ಗೆ ಮಗ್ನಾಗಬೇಕಲ್ಲ. ಆಗ್ಲಿಲ್ಲ ಅಂದ್ರ ಕಠಿಣ ಅಂತ ಪರಮಾತ್ಮ ಹೇಳ್ತಾನೆ. ಹೋದ್ರಿ ಮುಂದೆ ಇದೇ ಮಾತಾಡ್ತಾನೆ, ಮುಂದುವರಿತ. ಇಂದ್ರಿಯಾಣಂ ಈಚರತಾಂ ಯನ್ಮನೋ ನಿವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಕರಣವಾಗುವುದರಲ್ಲಿ ಮನಸ್ಸು ತಾ ವಶವಾಗಿ ಚರಿಸುವುದೋ ಅನುಸರಿಸಿ ವಿಧೇಯವಾಗಿ ಪುರುಷನ ಪ್ರಜ್ಞೆಯನ್ನೇ ಅಪಹರಿಸು ಪುದಾಕರಣ ಹರಿಗೋಲನ ಪರೀಪ ಬಿರುಗಾಳಿಯ ಹಾಗೆ. ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಆತ್ಮನ ಕುರಿತು ವಿಚಾರ ನೀವು ಮಾಡಲಿಲ್ಲ ಅಂತಂದ್ರೆ, ನೀ ಬೇಕಾದಷ್ಟು ಅದ್ಭುತವಾದಂತ ವಿಷಯ ಕೇಳಿರಬಹುದು. ನಿನ್ನ ಮನಸ್ಸು ವಿಷಯಗಳಲ್ಲಿ ಆಸಕ್ತಿ ಇತ್ತಪ್ಪ ಅಂತ ಬೇಕಾದಂತ ಕೇಳಿರಬಹುದು ನಿನ್ನ ಪ್ರವಚನ. ಆದ್ರೆ ಅದನ್ನ ಮನಸ್ಸು ನಿನ್ನನ್ನ ಪ್ರಪಂಚದಕ್ಕೆ ಎಳೆದುಕೊಡುವ ಸಾಮರ್ಥ್ಯ ಮನಸ್ಸಿಗದ. ಯಾಕ? ಶಬ್ದಾರಣ್ಯ, ಸ್ಪರ್ಶಾರಣ್ಯ, ರಸಾರಣ್ಯ, ಗಂಧಾರಣ್ಯ, ರಸಾರಣ್ಯ, ಭಯಂಕರ ಕಾಡುಗಳವ. ಕಾಡುಗಳು ಹೊಂಟಿದ್ರಿ ನೀನು. ಅಲ್ಲಿ ಅನೇಕ ಕ್ರೂರ ಪ್ರಾಣಿಗಳವ. ನಿನ್ನನ್ನು ಕ್ಷಣದೊಳಗೆ ಎಳತಿದ ಸಾಮರ್ಥ್ಯ ಅವಕ್ಕದ. ಏ ಪತಿಕನೆ ಮುಂಬರಿಯು ನಿನ್ನ ದೇಹ ದೀಪದೆಡೆಗೆ, ನೀ ನೆದರಿಗೆ ಬೆದರದಿರೋ, ನಿನ್ನ ಶಪಥವ ಮರೆಯದಿರೋ. ಮನೋಹರ ಮಹನಿನಲ್ಲಿ ಇನಿ ಗಾನವು ಕೇಳಿ ಬರಲು, ಆ ಗಾನಕ್ಕೆ ಮರುಳಾಗಿ ನಿನ್ನ ಪಥ ವಿನ್ಮುಖನಾಗದಿರೋ. ಸುರಲೋಕದ ಅಪ್ಸರೆಯ ಸಾಮೀಪ್ಯಕ್ಕೆ ಒದರಿಗಿರಲು, ತಾರುಣ್ಯದ ರಭಸದಲ್ಲಿ ಪಥ ವಿನ್ಮುಖನಾಗದಿರೋ. ಮೋಹ ಹರಿದೊಗೆದು ಘನ ದೇಹಕ್ಕೆ ಮುಂಬರಿಯು. ಮೋಹ ಹರಿದೊಗೆದಿರ್ತಾರ. ಅದನ್ನ ಇಟ್ಟುಕೊಂಡು ನೀನು ವಿಷಯಗಳಲ್ಲಿ ಆಸಕ್ತಿ ಇಟ್ಟುಕೊಂಡು ನೀನ್ ಏನೆಲ್ಲ ಪ್ರಯತ್ನ ಸಾಧನೆ ಮಾಡಿದ್ರು ಕೂಡ ಎಷ್ಟು ಪ್ರಬಲವ ವಿಷಯಗಳಂದ್ರೆ ನಿನ್ನನ್ನ ಕ್ಷಣ ಮಾತ್ರದೊಳಗೆ ನಿನ್ನ ದಾರಿಯನ್ನ ಕಟ್ ಮಾಡ್ತಕ್ಕಂಥ, ನಿನ್ನನ್ನ ಪಥಚ್ಯುತಿ ಮಾಡ್ತಕ್ಕಂಥ ಸಾಮರ್ಥ್ಯ ಹೋಗದ.
ಯಾಕಷ್ಟು ಸಾಮರ್ಥ್ಯದ ನಮ್ಗೆ ಯಾಕೆ ಬೇಕಾಗಿದೆ ಅಂತ ಕೇಳದಂತ ವಿಚಾರ ನಾವು ಮನನ ಮಾಡ್ತಾ ಇಲ್ಲ. ಮನಸ್ಸಿನೊಳಗೆ ಅದರ ವಿಚಾರ ಇಲ್ಲ. ಕಿವಿಯಿಂದ ಕೇಳಿದ ಮನಸ್ಸಿಗೆ ಇಳಿಸಿಕೊಂಡು ಅದರಲ್ಲಿ ಮನದಲ್ಲಿ ಆ ವಿಚಾರ ಇಲ್ಲ ಅಂತ ಕೇಳಿದ್ರೆ, ಬರೀ ನಾವು ಕಿವಿಯಿಂದ ಕೇಳಿದೆವು, ಆ ಮಾತು ಮನಸ್ಸಿಗೆ ಹೋಗ್ಲಿಲ್ಲ ಅಂದ್ರೆ ಮನದಲ್ಲೇ ನಡೆದಿಲ್ಲ. ಪ್ರಪಂಚಕ್ಕೆ ವಿಷಯಗಳ ಆಸಕ್ತಿ ನಡೆದಿಲ್ಲ. ಇಚ್ಛೆ ಮಾಡಕತ್ತದ ಮನಸ್ಸು. ಇಂಥ ಘನಘೋರ, ಅದಕ್ಕೆ ಉದಾಹರಣೆ ಹೇಳ್ತಾರೆ ಅವರು. ಒಂದು ಸಮುದ್ರ ತೆರೆಗಳು ಹೇಳಕತ್ತಾವು, ಆತ ಹೋಗಿ ದಂಡೆ ಮುಟ್ಟಬಹುದ? ಗಾಳಿ ಬರಕತ್ತದ, ಮುಟ್ಬೋದ? ಅವನ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡಿಲ್ಲ. ನಮ್ಮ ಪರಿಸ್ಥಿತಿ ಅದೇ ಅದ ಅಂತಾರ ಅವರು. ಅದೇ ಪರಮಾತ್ಮ ಈ ನಾವು ಅಂತಕ್ಕಂಥ ದೇಹ ಕೊಟ್ಟಾನ, ಎಲ್ಲ ಹೋದ. ಇಲ್ಲಿ ಬುದ್ಧಿ ಇಲ್ಲ, ಹುಟ್ಟಿಲ್ಲ. ಮೇಲಾಗಿ ನಶೆ ಆಗ್ಯದ. ನಮಗ್ ಮನಸ್ಸಿಗೆ ಪ್ರಪಂಚ ನಶೆ ಆಗ್ಯದ. ಈ ಘನಘೋರ ಬಿರುಗಾಳಿ ಬರಕತ್ತದ, ವಿಷಯಗಳ ಬಿರುಗಾಳಿ ಬೆಳಸಕತ್ತದ, ತೆರೆಗಳು ಹೇಳಕತ್ತಾವು, ಮೋಹದ ತೆರೆಗಳು ಹೇಳಕತ್ತಾವು. ನಾವು ಪರಮ ಶಾಂತಿ ಹೆಂಗ್ ಮುಟ್ಟಬಹುದು? ನಮ್ಮ ಪರಿಸ್ಥಿತಿ ಹೆಂಗದ? ನಮ್ಮ ಪರಿಸ್ಥಿತಿ ಅದ. ನಮ್ಮ ಕೈಯಲ್ಲಿ ಚಲೋ ನಾವಿತ್ತು, ಇದು ಹುಟ್ಟಿತ್ತು, ಬುದ್ಧಿ ಪ್ರಬಲ ಇತ್ತು, ಮನಸ್ಸು ಸದೃಢ ಇತ್ತು, ಪ್ರಯತ್ನ ಮಾಡಿ ಮುಟ್ಟಬಹುದು ನಾವು. ಬರ್ಲಿ ಬಿರುಗಾಳಿ ಬರ್ಲಿ. ಚತುರ್ ನಾವಿಕ್ಕಿದ್ದಪ್ಪ ಅಂತಂದ್ರೆ ಬಿರುಗಾಳಿಯನ್ನ ಸರಿಸಿ ಹೋಗ್ತಾನವ. ನಮ್ಮಲ್ಲಿ ಪ್ರಬಲವಾದಂತಹ ಬುದ್ಧಿ ಕಡಿಮೆ, ಮನಸ್ಸು ಹರಿತಕ್ಕಂಥ ವಿಷಯಗಳು ಹರಿತಕ್ಕಂಥ ತಡೆಯುವಂತ ಸಾಮರ್ಥ್ಯ ಇಲ್ಲ. ಇದಕ್ಕೆ ಕ್ಷಮೆ ದಮೆ ಅಂತ ಕರೆದ್ರು. ಅಧ್ಯಾತ್ಮದಲ್ಲಿ ಸಾಧನ ಚತುಷ್ಟಯ ಅಂತ ಕರೀತಾರೆ. ಇಲ್ಲಿ ಪರಮಾತ್ಮ ಹೇಳ್ತಕ್ಕಂಥದ್ದು ಯಾವ್ಯಾವ್ರಿ? ಅಲ್ಲ, ಸಾಧನ ಚತುಷ್ಟಯ ಹೇಳ್ರಿ. ಸಾಧನ ಚತುಷ್ಟಯ ವಿವೇಕ, ವೈರಾಗ್ಯ, ಷಡ್ ಸಂಪತ್ತಿ, ಅವೆಲ್ಲ ಕೂಡ ಆ ಷಡ್ ಸಂಪತ್ತಿ ಮುಮುಕ್ಷತ್ವ, ಇವು 4 ಬೇಕು. ಅದರೊಳಗೆ ಷಡ್ ಸಂಪತ್ತಿ 6 ಸಂಪತ್ತಿಗಳು ಬೇಕು. ಶಮೆ, ಧಮೆ, ತಿತಿಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ, ಇವು ಬೇಕು. ಇವು ಇಲ್ಲ ಅಂತಂದ್ರೆ ನಾವು ಪರಮಶಾಂತಿ ಮುಟ್ಲಕ್ ಸಾಧ್ಯನೇ ಇಲ್ಲ. ಆದ್ರೆ ಬುದ್ಧಿಯನ್ನ ತನ್ನ ಹಿಡಿದಿರ್ತಕ್ಕಂಥ ಸ್ಥಿತ ಪ್ರಜ್ಞೆ, ಆತನ ಗುರಿ ಬಹಳ ಸ್ಪಷ್ಟ, ಬಹಳ ಸ್ಪಷ್ಟ. ನಾನು ಯಾವಾಗ ಕಥೆ ಹೇಳ್ತಿರ್ತೇನಲ್ಲ, ಒಬ್ಬ ಪಯಣಿಗೆ ಹೊಂಟಿರ್ತಾನೆ, ನೋಡ್ದ ಸಂಪತ್ತು, ನೋಡ್ದ ಮರೆಸ್ತಾ ನಮಗೆಲ್ಲ ಮರೆಸ್ತಾ. ಸತ್ಸಂಗಕ್ಕಂತೆ ತಯಾರಾಗಿರ್ತೇವಿ, ಯಾರೋ ಒಬ್ಬ ಬಂದ, ಮುಗಿತು ಸತ್ಸಂಗ. ಎಷ್ಟು ಪ್ರಬಲ ನಾವು. ಒಂದು ಕಡೆ ಮದುವೆ, ಇನ್ನೊಂದು ಕಡೆ ಸತ್ಸಂಗ. ಯಾವಾಗ ಮಾಡ್ತೀರಿ ಅಂತ ಕೇಳೋದು ಸ್ವಾಭಾವಿಕವಾಗಿ ಎಲ್ಲರೂ ನಾವು ಮದುವೆನೇ ಮಾಡ್ತೀವ್ರಂತ. ಮಾಡೋದು ಪ್ರಪಂಚ ಪಾರಮಾರ್ಥ ಎರಡೂ ಇದ್ರೂ ಕೂಡ ಎದರ ಮೇಲೆ ನಮ್ಮ ಆಸಕ್ತಿ ಅದ? ಅದೇನೋ ಅಂತಾರಲ್ಲ, ಅಂಗೈ ಹುಣ್ಣಿಗಿನೇ ಕನ್ನಡಿ ಅವಶ್ಯಕತೆ ಇಲ್ಲ. ನನ್ನ ಮನಸ್ಸು ಸದಾವ ಕಾಲ ವಿಷಯಗಳಂತೆ ಬೇಡದಂಗಿಲ್ಲ, ಹೋಗ್ಬೋದು. ಆದ್ರೆ ಮನಸ್ಸು ಸದಾವ ಕಾಲ ಆತ್ಮನ ಚಿಂತನೆ ಬೇಕಾದ ಮಾಡಿ. ಆತ್ಮನ ಚಿಂತನೆ ಇಲ್ಲ, ಮನಸ್ಸು ಅದೇ ವಿಷಯದಲ್ಲಿ ತಲೆ ನಾಕೋತ್ ಬತ್ತು ಅಂತಂದ್ರೆ, ಎಲ್ಲಿವರೆಗೆ ಅದರಿಂದ ಮನಸ್ಸನ್ನ ನೀನು ಬಿಡಿಸ್ಕೊಂಡು ಬರಂಗಿಲ್ಲ, ಅಲ್ಲಿವರೆಗೆ ಶಾಂತಿ ಅಂತಕ್ಕಂಥದ್ದು ಸಿಗೋದಿಲ್ಲ. ಸ್ಥಿತಪ್ರಜ್ಞನ ಗುರಿ ಬಹಳ ಸ್ಪಷ್ಟ ಇರ್ತದೆ, ಬಹಳ ಸ್ಪಷ್ಟ ಇರ್ತದೆ. ಆ ಕಡೆ ಈ ಕಡೆ ನೋಡೋದೇ ಇಲ್ಲ. ಬೇಕಾದಂಥ ನದಿ ಹರಿತದೆ, ಬೇಕಾದ ಅಡೆತಡೆ ಮಾಡಿರೋದಕ್ಕ ಡ್ಯಾಮ್ ಕಟ್ರಿ, 100 ಡ್ಯಾಮ್ ಕಟ್ರಿ, ಸಾಗರ ಸೇರೋದು ಬಂದ್ ಮಾಡಿಸ್ಬೋದ?
ಸಾಗರ ಸೇರೋದು ಬಂದ್ ಮಾಡಿಸ್ಬೋದು. ಅದರ ಗುರಿ ಅದ, ಅದರ ಗುರಿ ಬಹಳ ಸ್ಪಷ್ಟ ಅದ. ನಾ ಹರಿದೇನಿ ಒಂದು ದಿವಸ ನೀ ಬೆಕ್ಕಾದ ಮಾಡೋ ಮನುಷ್ಯ ನಾ ಸಾಗರ ಸೇರ್ತನೆ ಅಂತದ. ಸಾಗರ ಸೇರ್ತನೆ ಅಂತದ. ಹರಿತದ 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 ಹಿಂಗ ಹರಿಯೋದಲ್ಲ, ಇದು ತಪಸ್ಸು ನದಿದು. ಮನಸ್ಸು ಹರಿಬೇಕು, ಭಗವಂತನ ಕಡೆ ಹರಿಬೇಕು. ನೀವು ಪ್ರಪಂಚ ಮಾಡಕ್ ಬೇಡ ಅನ್ನಂಗಿಲ್ಲ. ಪ್ರಪಂಚದಲ್ಲಿ ಅಡೆತಡೆ ಬರ್ತಾವ, ಸಾಕಷ್ಟು ಅಡೆತಡೆ ಬರ್ತಾವ. ಅವೆಲ್ಲವನ್ನ ಮೆಟ್ಟಿ ನಿಂತು ಹರಿತಾ ಇರ್ಬೇಕು, ಹರಿತಾ ಇರ್ಬೇಕು, ಹರಿತಾ ಇರ್ಬೇಕು. ಇದುವೇ ಗುರಿ ಸ್ಪಷ್ಟ ಇರಬೇಕು. ಅಡೆತಡೆಗಳು ಬರ್ತಾವ, ಬರ್ಲಿ, ಅದನ್ನೆಲ್ಲ ಮೆಟ್ಟಿ ನಿಂತು ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು. ಹೋದ್ರಿ ಮುಂದೆ. ತಸ್ಮಾದಸ್ಯ ಮಹಾಭಾವೋ ನಿಗ್ರಹೀತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆದ್ದರಿಂದಲೇ ಕೇಳು ಹೇ ಮಹಾಬಾಹುವೆ, ಬುದ್ಧಿಯಿಂದೆಲ್ಲವನು ನಿಯಮಗೊಳಿಸದವನ ಶುದ್ಧ ಮನಸೇಂದ್ರಿಯವು ಶಬ್ದಾದಿ ವಿಷಯಗಳ ಗೆದ್ದು ಪ್ರಜ್ಞಾಸ್ಥಿತಿಯು ನೆಲೆಯಗೊಳ್ಳುವುದು. ವಿಷಯಗಳನ್ನ ಗೆಲ್ತಿ ಅದ್ರ ಮ್ಯಾಗ ವಿಜಯ ಸಾಧಿಸದೆ ಅಂತಂದ್ರ ನಿನ್ನ ಗುರಿ ಬಹಳ ಸ್ಪಷ್ಟವಾಗ್ತದೆ. ನಿನ್ ಗುರಿಯನ್ನು ಬಹಳ ವೇಗವಾಗಿ ತಲುಪ್ತಿ. ಯಾಕಂದ್ರೆ ಮೊದಲ ಸತ್ಯದ ಆಸಕ್ತಿ ಅದಲ್ಲ, ಅದು ಬಹಳ ಅವಶ್ಯಕತೆ. ಇಚ್ಛೆ ಅಂತಕ್ಕಂಥದ್ದಲ್ಲ, ಬಲಾಢ್ಯ ಇಚ್ಛೆ ಅಂತಾರೆ ಅದಕ್ಕೆ. ಬರೀ ಇಚ್ಛೆ ಅಂದಿಲ್ಲ ಅವರು. ಸುಮ್ಮನೆ ನಿಮ್ಮ ಮನಸ್ಸಿನೊಳಗೊಂದು ಒಂದು ಇಚ್ಛಾ ಉದಯ ಆಯ್ತತ್ತೆ ಕೊಡ್ರಿ. ಲೌಕಿಕ ವಸ್ತುಗಳದೇ ಇಚ್ಛೆ ನಿಮ್ಮ ಮನದಲ್ಲಿ ಉದಯ ಆಯ್ತು ಅಂದ್ರೆ ಸುಮ್ನೆ ಕುಂಡ್ರಬಹುದಾ? ನೀವು ಒಂದು ಗಾಡಿ ತಗೋಬೇಕಂತ ಇಚ್ಛಾ ಉದಯ ಆಯ್ತು ನಿಮ್ಮೊಳಗೆ, ಸುಮ್ ಕೂತ್ ಬಿಡ್ತೀರಿ ಇಚ್ಛೆ ಮಾಡಿ? ಶೋರೂಮ್ ಅಡ್ಯಾಡಕ್ ಚಲೋ ಮಾಡಿದ್ರಿ, ಮೊಬೈಲ್ ತೆಗಿಲಕ್ ಚಲೋ ಮಾಡಿದ್ರಿ, ಯಾವ್ದು ಮೈಲೇಜ್ ಹೆಚ್ಚದ, ಯಾವ್ದು ರೇಟ್ ಕಮ್ಮಿ ಅದ, ಎಲ್ಲ ಸರ್ಚಿಂಗ್ ಚಲೋ ಆಯ್ತು. ನೂರಾರು ಮಂದಿಗೆ ಕೇಳದ್ರಿ. ಸುಮ್ಮನೆ ಕೊಡೋದಿಲ್ಲ ನೀವು. ಎಲ್ಲಿವರೆಗೆ ನಿಮ್ಮ ಮನೆ ಮುಂದೆ ಗಾಡಿ ಬರುತ್ತಾನ ನೀವು ಸುಮ್ಮನೆ ಇರುದ್ರ? ಅದ್ರ ಬಗ್ಗೆ ಯಾಕ ಇಚ್ಛೆ ಉದಯ ಆಗ್ಯದ ನಿಮ್ಮೊಳ. ಯಾವ ರೀತಿ ನಿಮ್ಮಲ್ಲಿ ಇಚ್ಛೆ ಉದಯ ಆದ ಬಳಿಕ ನಿಮಗೆ ಸುಮ್ಮಕೊಂಡ್ರು ಬಿಡಂಗಿಲ್ಲ, ಹಂಗ ಸತ್ಯದ ಇಚ್ಛೆ, ಸತ್ಯ ಪ್ರಾಪ್ತಿಯ ಇಚ್ಛೆ ನಿಮ್ಮೊಳಗೆ ಉದಯ ಆಯ್ತು ಅಂದ್ರೆ ನಿಮ್ಗೆ ಸುಮ್ಮಕೊಂಡ್ರೆ ಬಿಡಂಗಿಲ್ಲ. ಅದು ಯಾರ ಬೆಟ್ಟ ಆದ್ರೂ ಅವ್ರಿಗೆ ಅದೇ ಮಾತಾಡ್ತೀರಿ. ನೀವು ಕಾರ್ ಗಾಡಿ ತಗೋಬೇಕ ತುಚ್ಚ ಆಯ್ತಪ್ಪ ಅಂತಂದ್ರೆ ಅವ್ ಬ್ಯಾರೆ ಮಾತಾಡ್ತಾರ. ಲಗ್ನ ಮುಂಜಾನೆ ಮಾತಾಡ್ತಾರ ನಾವ್, ಹೆಂಗ್ರಿ ಕಾರ್ ಹೆಂಗದ ಹಂಗದ ಹಿಂಗ್ ಚಲೋ ಆಗ್ತದ. ಬಾಜು ಕೂತ್ರ ಅದೇ ಚಲೋ ಆಗ್ತದ ಮಾತ. ಹಂಗ ಸತ್ಯದ ಪ್ರಾಪ್ತಿಯ ಇಚ್ಛೆ ನಿಮ್ಮೊಳಗ ಉದಯ ಆಯ್ತು ಅಂದ್ರೆ ಸುಮ್ಮ ಕುಂಡ್ರೇ ಬಿಡಂಗಿಲ್ಲ. ಅದು ಸತ್ಸಂಗ ಹುಡುಕ್ಯಾಡೋನು ಹೋಗ್ತಾನೆ, ಸತ್ಯವಂತರ ಸಂಘ ಮಾಡ್ತಾನ, ಅವ್ರ ಜೊತೆ ಚಿಂತನೆ ಮಾಡ್ತಾನ, ಚರ್ಚೆ ಮಾಡ್ತಾನ, ಅಧ್ಯಾಯ ಮಾಡ್ತಾನ, ಓದ್ತಾನ, ಸ್ವಾಧ್ಯಾಯ ಮಾಡ್ತಾನ. ಮತ್ತೆ ಇಚ್ಛೆನೇ ಉದಯ ಆಗ್ಲಿಲ್ಲ ಅಂತ ಕೇಳಿದ್ರೆ ಏನ್ ಮಾಡೋದು? ಕಾರ್ ಗಾಡಿ ತಗೋಬೇಕು, ಇಚ್ಛೆ ಉದಯ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು? ಏನ್ ಯಾರು ಮಾತಾಡ್ತಾರೆ? ಮಾತಾಡ್ತಾವ ಈ ಕಡೆ. ಹಂಗ ಸತ್ಯದ ಅದಕ್ಕೆ ಬರೆದ್ರು ಸಪ್ತ ಭೂಮಿಕೆ ಒಳಗೆ ಮೊದಲನೇ ಭೂಮಿಕೆನೆ ಸುಖೇಚ್ಛ, ಶಾಶ್ವತ ಸುಖದ ಇಚ್ಛೆ. ಜನಕ ಪಾಠ ಕೇಳ್ತಿದ್ದ, ಯಾವನೋ ಬಂದು ಹೇಳ್ದ ಮಿಥಿಲೆ ಪಟ್ಟಣಕ್ಕೆ ಬೆಂಕಿ ಹತ್ತದ. ಅವ ಅಂದ, ಮಿಥಿಲೆ ಪಟ್ಟಣಕ್ಕೆ ಬೆಂಕಿ ಹತ್ತದ, ನನಗೇನು ಒಂದು ರೋಮ ಸುಖ ಸುಡಂಗಿಲ್ಲ ಅಂದವ. ಎಷ್ಟು ನಿಶ್ಚಿಂತಿರ್ಬೇಕು. ಅನೇಕ ಸಾಧುಗಳು ಎದ್ದು ಓಡ್ತಿದ್ದು, ಅವ್ ಏನು ಇಲ್ಲ ಅವ್ರದ್ದು, ಲಂಗುಟಿ ಬಿಟ್ರೆ ಏನೂ ಇಲ್ಲ ಅವ್ರ ಕಡೆ. ಇವ ರಾಜ ಅದಾನ, ಅವನಲ್ಲಿ ಏನು ಬದಲಾವಣೆ ಆಗ್ಲಿಲ್ಲ. ಅವನ ಮನಸ್ಸು ಸ್ಥಿರವಾಗಿತ್ತು. ಗಾಳಿ ಇಲ್ಲಾರ ಜಗದಾಗ ದೀಪ ಹೆಂಗ್ ಬಿಡ್ತದಲ್ಲ, ಸ್ಥಿರ ಇತ್ತು. ಹುಡುಕಿದವ್ರದ್ದು ಹೊಯ್ದಾಡ್ತಿತ್ತು, ನಮ್ಮದು ಹೊಯ್ದಾಡ್ತ. ಒಮ್ಮೆ ಅದು ಕೇಳೋಣ ಆ ಕಡೆ ಹೊಂಡೋದು, ಇದು ಕೇಳೋಣ ಮನಮು ಕಾವಿದ್ದಂಗೆ. ಏನ್ ಹೋಗುದಾ ಅಲ್ಲಿ ಯಾರು ಉಶುಕ್ಷ ಅಂದ್ರೆ ಈ ಕಡೆ ಹೊಂಡೋದು, ಹೇಳ್ತಾನ ಇಲ್ಲಿ ಯಾರ ಬೆಟ್ಟ ಉಶುಕ್ಷ ಅಂತ ಈ ಕಡೆ ಹೊಂಡೋದು. ಹಂಗೆ ಮಾಡ್ದೇವು ಅಂದ್ರೆ ಪಾರಮಾರ್ಥ ಮಾಡುದೇ ಮಾಡೋದು, ಬಿಟ್ಟೇವ ಅಂದ್ರೆ ಕಡೆ ಬಾಳೆ ನೋಡ್ರಿ. ಹಿಂಗಂದ್ರೆ ಹಂಗೆ ಕೆವಸಾಯಿ ಕಂಪನಿ ಅಂಬುದ್ರಿ. ಗಟ್ಟಿ ಆದ್ರೆ ಅಂಬಲಿ, ರೊಟ್ಟಿ ಹಳಸಾದ್ರ ಅಂಬಲಿ ನಾವು. ನಿರ್ದಿಷ್ಟ ಗುರಿನೇ ಇಲ್ಲ ನಮಗ. ಹಿಂಗಾದ್ರೆ ಹೆಂಗ? ಗುರಿ ಬಹಳ ಸ್ಪಷ್ಟ ಇರಬೇಕು. ಆ ಗುರಿಯನ್ನ
ಮುಟ್ಟಿಸುವಂತ ಒಬ್ಬ ಯೋಗ್ಯ ಗುರು ಇರಬೇಕು. ಅಂತ ಗುರುವಿಗೆ ಶರಣಾಗತರಾಗಬೇಕು. ಆತನಿಂದ ಮೇಲಿಂದ ಮೇಲೆ ಶ್ರವಣ ಮಾಡ್ತಿರಬೇಕು. ಮಾಡಿದ ಶ್ರವಣದ ಕುರಿತು ಮನನ ಮಾಡಬೇಕು. ಈ ಒಂದು ರಥ ಅದ, ರಥದೊಳಗೆ ಒಬ್ಬ ರಥಿಕ ಅದಾನ, ಹೌದಾ? ಒಬ್ಬ ಸಾರಥಿ ಅದಾನ, ಕುದುರೆ ಅವ, ಲಗಾಮ ಅದ. ರಥದೊಳಗ ರಥಿ ಕೂತಾನ, ಸಾರಥಿ ಒಬ್ಬನ. ಸಾರಥಿ ಕೈಯಾಗ ಲಗಾಮ ಇರಬೇಕು, ಹೌದ್ರಿ? ಸಾರಥಿ ಕೈಯಾಗ ಲಗಾಮ ಇತ್ತಪ್ಪ ಅಂತಂದ್ರೆ ನೀವ್ ಎಲ್ಲಿ ಹೇಳ್ತೀರಿ ಅಲ್ಲಿ ಹೋಗ್ತದ ಕುದುರೆ, ರಥ ಹೋಗಿ ಮುಟ್ತದ. ಮತ್ತ ಒಂದನೇದ್ದು ಸಾರಥಿ ಕೈಯಾಗ ಲಗಾಮೆ ಇಲ್ಲ. ಆಮೇಲೆ ಅವು ಕುದುರೆ, ಕುದುರೆಗೆ ಹೆಂಡ ಕೊಡ್ಸ್ಯಾರ, ಸಾರಥಿ ಕೈಯಾಗ ಲಗಾಮ ಇಲ್ಲ. ಆ ಸಾರಥಿನ ಹೆಂಗ ಅರಿಹುಚ್ಚದ, ನಾವು ಜಗ ಮುಟ್ಬೋದು, ರಥ ಎಲ್ಲಿ ಹೋಗಿ ಬೀಳ್ತದ ಗೊತ್ತಿಲ್ಲ. ಹಂಗ ದೇಹ ಅಂತಕ್ಕಂಥ ರಥ, ಆತ್ಮ ಅಂತಕ್ಕಂಥ ರಥಿಕ ಒಳಗದವಲ್ಲ, ಬುದ್ಧಿ ಅಂತಕ್ಕಂಥ ಸಾರಥಿ, ಮನಸ್ಸಂತಕ್ಕಂಥ ಲಗಾಮ, ಇಂದ್ರಿಯ ಅಂತಕ್ಕಂಥ ಕುದುರೆ. ನಾವು ಸುಖಪುರ ಶಾಂತಿಪುರವನ್ನ ಮುಟ್ಟಬೇಕು ಅಂತಂದ್ರೆ ಸಾರಥಿ ಕೈಯಾಗ, ಅಂದ್ರೆ ಬುದ್ಧಿ ಕೈಯಾಗ ಮನಸ್ಸಿರ್ಬೇಕು, ನಾವೆಲ್ಲಿ ಹೇಳ್ತೇವೆ ಆ ಜಾಗಕ್ಕೆ ಹೋಗಿ ಆರಾಮ್ ಮುಟ್ಲಕ್ ಆಗ್ತದೆ. ಇಲ್ಲಿ ಬುದ್ಧಿ ಮೊದಲೇ ಅರ್ಹುತ್ಸದ, ಬುದ್ಧಿ ತಿಳುವಳಿಕೆ ಎಲ್ಲೆಲ್ಲಿ ಹೋಗ್ಕೊಳ್ಳೋದೇ ಗೊತ್ತಿಲ್ಲ. ಆಮೇಲೆ ಲಗಾಮವನ್ ಕೈಯಾಗಿಲ್ಲ. ಆಮೇಲೆ ಇಂದ್ರಿಯಗಳು ಮಗ್ನಾಗ್ಯಾವ, ನಶೆ ಆಗಿಬಿಟ್ಟದು. ಎದರದ್ದು? ವಿಷಯಗಳು. ಕಣ್ಣ ನೋಡಿದ್ದೆ ನೋಡಕ್ ಹೊಂಟದ, ಕಣ್ಣಿಗೆ ನಶೆ ಆಗ್ಯದ ರೂಪದ್ದು, ಕಿವಿಗೆ ನಶೆ ಆಗ್ಯದ ಶಬ್ದದ್ದು, ತ್ವಚಕ್ಕೆ ನಶೆ ಆಗ್ಯದ ಸ್ಪರ್ಶದ್ದು, ನಾಲಿಗೆ ರುಚಿ ಆಗ್ಯದ ರಸದ್ದು. ಮತ್ ಹಿಂಗ ನಶೆ ಆಗಿಬಿಟ್ಟಾವ ಇಂದ್ರಿಯಗಳಿಗೆ. ಕುದುರೆಗೆ ಅದನ್ನ ಹೆಂಡ ಕುಡ್ಸ್ಯಾರ, ಹಂಗ ಈ ಇಂದ್ರಿಯಗಳಿಗೆ ನಶೆ ಆಗ್ಯದ, ಹೋಗಿ ಮುಟ್ಬೋದು. ಒಂದು ಕುದುರೆ ಈ ಕಡೆ ಎಳಿತದ, ಒಂದು ಕುದುರೆ ಈ ಕಡೆ ಎಳಿತದ. ಮತ್ತ ಅವಾಗ ಇದ್ರ ರಥದ್ದೇನಂತ ಕೆಲಸ, ಒಕ್ಕಲೆ ಮುರಿದು ಹೋಗಿಲ್ಲ, ಊರ್ ಮುಟ್ಬೋದು, ಸಾಧ್ಯನೇ ಇಲ್ಲ. ಅದೇ ಪರಮಾತ್ಮ ಹೇಳ್ತಾನೆ, ನೀನು ರಥ ಹೋಗಿ ನೀ ಎಲ್ಲಿ ಹೋಗ್ಬೇಕ ಅಲ್ಲಿ ಮುಟ್ಟಬೇಕಪ್ಪ ಅಂತಂದ್ರ ಮೊದಲ ಬುದ್ಧಿ ಕೈಯಾಗ ಲಗಾಮ್ ಇರಬೇಕು, ವಿವೇಕಿ ಜಾಗೃತಿ ಇರಬೇಕು. ಹೊಂಟಿರ್ತಾರೆ, ಹಿಂಗ್ ಹೊಂಟಿರ್ತಾರೆ, ಮನೆಗೆ ಹೋಗಿ ಹಾಲು ಕೊಡೋದು ಮುಕ್ಕೋಬೇಕಂತ ಹೇಳಿ ನೋಡದ ನೋಡಿ ಒಂದು 90 ಅಂತ ಮನಸ್ಸ. ಬುದ್ಧಿ ಸ್ಟ್ರಾಂಗ್ ಇತ್ತು ಅಂದ್ರೆ ಅಂತ ನಾವು ನಡಿಸಿದ ಮನೆಗೆ ಅಂತ. ಬುದ್ಧಿ ವೀಕ್ ಇತ್ತು, ನಡಿ ತಗೊಂಡು ಹೋದೆ ಅವನು ಶರೀರನ್ನ. ಇಂದ್ರಿಯಗಳು ದನ ಕಾಯವ ಮುಂದದನೋ, ದನಗಳು ಮುಂದದವ, ಯಾಕ ಯಾಕಡೆ ಬೇಕಾದ್ರೆ ಹೋಗ್ತಿರ್ತಾವ, ಏನೋ ಬೇಕು. ಅದಕ್ಕೆ ಬಸವಣ್ಣವ್ರು ಬೆಳೆದಾರ, ವಿಷಯ ಎಂಬ ಹಸರನ್ನು ಎನ್ನ ಮುಂದೆ ಪಸರಿಸದರಯ್ಯ, ಪಶು ಏನು ಬಲ್ಲದು ಹಸರೆಂದೆಳಿಸುವುದು, ಎನ್ನ ವಿಷಯ ರಹಿತನಾಗಿ ಮಾಡಯ್ಯ ತಂದೆ ಅಂತ ಬರೀತಾರ. ಪಶು ಏನ್ ಬಲ್ಲದು, ಇಂದ್ರಿಯಗಳು ಏನು ಗೊತ್ತಾವ, ಎಕಡೆ ಸುಖ ಜಗ್ಗಿ ಬಿಡ್ತಾವ. ಅದಕ್ಕೆ ಇನ್ನೊಬ್ಬ ದನ ಕಾಯಿರ್ತಾನಲ್ಲ ಬುದ್ಧಿ, ಏನು ಬೇಕು, ಅವ ಪ್ರಬಲ ಬೇಕು, ಅವ ಸ್ಟ್ರಾಂಗ್ ಬೇಕು, ಯಾವಾಗ ಸ್ಟ್ರಾಂಗ್ ಆಗ್ತಾನ? ಮಹಾತ್ಮರ ಮಾತುಗಳು, ಸತ್ಯದ ಚಿಂತನದಿಂದ ಆತ ಸ್ಟ್ರಾಂಗ್ ಆಗ್ತಾನೆ. ಅವ ಸರಿಯಾಗಿದ್ದಪ್ಪ ಅಂತಂದ್ರೆ ನೀವೆಲ್ಲಿ ಹೋಗ್ಬೇಕಲ್ಲಿ ಹೋಯ್ತಾನ. ಅದಕ್ಕೆ ಬುದ್ಧಿಯನ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ವಿವೇಕವನ್ನು ಜಾಗೃತ ಮಾಡ್ಕೋಬೇಕು. ಯಾರ ಸಾರಥಿ ಅವಿವೇಕಿಯೋ, ಯಾವ ಸಾರಥಿ ತನ್ನ ಮನಸ್ಸನ್ನು ನಿಯಂತ್ರಣ ಮಾಡಂಗಿಲ್ಲೋ, ಅವ ಗುರಿ ಮುಟ್ಟೋದು ಅಸಾಧ್ಯ ಅಂತ ಹೇಳ್ತಾರ. ಅಸಾಧ್ಯ. ಹೌದ? ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮೇ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮನುಹೇ. ಯಾವುದಿರಳೋ
ಜಗದ ಸರ್ವಭೂತಗಳಿಗೆ ಆ ವಿಧವೇ ಜಾಗರಣೆ ಆತ್ಮ ಸಂಯಮಿಗೆ ಯಾವುದೇಚ್ಛವೇರೆಂದು ಕಾಣುವುದು ಎಲ್ಲರಿಗೆ ಆ ವಿಧವೇ ಇರುಳಂತೆ ತೋರ್ಪುವುದು ಮುನಿಗೆ. ಯಾವಾದು ಹಗಲ ರಾತ್ರಿ ಎರಡವ. ಹಗಲಂದ್ರ ಜ್ಞಾನ, ರಾತ್ರಿ ಅಂದ್ರೆ ಕತ್ತಲೆ. ಜಗತ್ತಿನ ಅನೇಕ ಮನುಷ್ಯರು ಕತ್ತಲೆಯಲ್ಲಿ ಬದುಕಲಕತ್ತಾರೆ. ಯಾವ ರೀತಿ ಅಂದ್ರೆ ಗೂಗಿತರ. ಅವ್ರಿಗೆ ನಿಶಾಚರ ಅಂತ ಶಬ್ದ ಬಳಸ್ಯಾನ ಪರಮಾತ್ಮ. ನಿಶಾಚರ. ನಿಶಾಚರ ಅಂದ್ರೆ ಏನು? ಭೂತ. ಯಾವಾಗ ಇಡ್ತಾರ ಅವು? ಯಾಕ ಅಂತಂದ್ರ ಆತ್ಮನಲ್ಲಿ ಸತ್ಯದ ಬೆಳಕಿಲ್ಲ. ಜ್ಞಾನಿ ಸತ್ಯದ ಹೊಳಪನ್ನ ಕಂಡಂಥವ್ರು. ಸದಾವ ಕಾಲ ಆತ್ಮನ ಚಿಂತನೆಯಲ್ಲಿ ಇರೋ ಕಾಲದಿಂದ ಅವರು ಆತ್ಮ ಚಿಂತನೆ ಮಾಡಿ ಮಸದು ಕಿಡಿ ಹೊಂಡಬೇಕಾದ್ರೆ ಸುಮ್ನೆ ಹೊಂಡತದ. ಬೆಂಕಿ ಉತ್ಪತ್ತಿ, ಬೆಳಕು ಉತ್ಪತ್ತಿ ಆಗ್ಬೇಕಾದ್ರೆ ಕಲ್ಲ ಕಟ್ಟಿಬೇಕಲ್ಲ. ಅಲ್ಲಿ ಮಂಥನ ನಡೆದಿರ್ತದ. ಬೆಣ್ಣೆ ಹೊರಗೆ ಬರ್ಬೇಕು ಅಂತಂದ್ರ ಮಂಥನ ಆಗ್ಬೇಕಿಲ್ಲ. ಅಲ್ಲಿ ಸತ್ಯದ ಮಂಥನ ಮಾಡಿಕೊಂಡು ಹೆಂಗ ಬೆಣ್ಣೆ ಬಂದದ ಹಂಗ ಕಲ್ಲು ಹೊಡೆದು ಕಟ್ಟಿಗೆ ಇನ್ನೇನು ದೀಪದ ಕಟ್ಟಿ ಹೊಡೆದು ಅಲ್ಲಿ ಬೆಳಕ ಬಂದದ. ಅಲ್ಲಿ ಕತ್ತಲೆ ಅಂತಕ್ಕಂಥದ್ದೇ ಇಲ್ಲ ಅಂತ. ಕತ್ತಲೆಯಿಂದ ದೂರ ಆದಂತಹ ಜ್ಞಾನಿಗೆ ಗುರಿ ಬಹಳ ಸ್ಪಷ್ಟ ಅದ. ನಮಗ ಹಾದಿ ತಪ್ಪುವುದು ಯಾವಾಗ? ಕತ್ತಲಾಗಿ. ಇದ್ದಿದ್ದಿಲ್ಲದಂಗ್ ಕಾಣೋದು ಯಾವಾಗ? ಹಗ್ಗ ಹಾವು ಕಂಡಿತ್ತು, ಆಮೇಲೆ ಮೋಟು ಮರ ದೆವ್ ಕಂಡಿತ್ತು, ಭಯ ಬಂದಿದ್ದು, ಹಾದಿ ತಪ್ಪಿದ್ದು ಯಾವಾಗ? ಕತ್ತಲೆ ಒಳಗೆ. ನಮಗಿಷ್ಟೆಲ್ಲಾ ಭಯ ಅದ, ದುಃಖದ, ಶೋಕದ ಎಲ್ಲ ಕತ್ತಲೆ ಒಳಗೆ ನಮ್ಮ ಪಯ ನಡೆದದ. ಕತ್ತಲೆ ಒಳಗೆ ನಡೆದದ. ಒಳಗೆ ಬೆಳಕಾಗ್ಬೇಕಲ್ಲ. ಗುರು ಆ ಬೆಳಕನ್ನು ಮಾಡುವಂತ ದಾರಿಯನ್ನು ತೋರ್ತಾನೆ. ಅಲ್ಲಿ ಚಿಂತನೆ ನಡೀತದೆ. ಎಲ್ಲಿ ಆತ್ಮ ಚಿಂತನೆ ನಡೀತದಲ್ಲ ಅಲ್ಲಿ ಬೆಳಕು ಇಂದಿಲ್ಲ ನಾಳೆ ಹತ್ತಿ ಹೇಳ್ತದೆ. ಕಟ್ಟಕ್ಕೆ ಚಲೋ ಮಾಡ್ರಿ ಅಂತಂದ್ರೆ ಬಿಡೋಂಗಿಲ್ಲ. ಕಟ್ಟಿದಿರ್ಬೇಕು, ನಿರಂತರ ಕಟ್ಟಿದಿರ್ಬೇಕು. ಬರಂಗಿಲ್ಲ ಆದ್ರೂ ಬಿಡಂಗಿಲ್ಲ. ಮೇಲಿಂದ ಮೇಲೆ ಕಟ್ಟಿತಾ ಇರ್ಬೇಕು. ಒಂದ್ ದಿವಸ ಬೆಳಕು ಬರ್ತದೆ. ಶರಾವತಿ ನದಿ ಹೋಗ್ತಿತ್ತು. ಸಾವಿರ ವರ್ಷಗಳ ಕಾಲ ಹರಿತು. ಅದರ ಪಕ್ಕ ಇರ್ತಕ್ಕಂಥ ಅನೇಕ ಜನ ಕತ್ತಲೆಯೊಳಗೆ ಬದುಕಿದ್ರು. ಒಬ್ಬ ನೋಡ್ದ, ತನ್ನ ಅದ್ಭುತವಾದಂಥ ಕೌಶಲ್ಯದಿಂದ ಅದನ್ನ ತಡೆದು ಜಗತ್ತಿಗೆ ಬೆಳಕು ಕೊಟ್ಟ ವಿಶ್ವೇಶ್ವರಯ್ಯ. ಪ್ರತಿಯೊಬ್ಬರಲ್ಲಿ ಸಾಮರ್ಥ್ಯ ಇಲ್ಲೇನು? ಮೊದಲು ವಿದ್ಯುತ್ ಮಾಡೋ ಸಾಮರ್ಥ್ಯ ಇತ್ತು, ಅದ್ರಾಗ ಇತ್ತು, ನೀರೊಳಗಿತ್ತು, ಆದ್ರೆ ಗುರುತಿಸಿಲ್ಲ. ಪ್ರತಿಯೊಬ್ಬರಲ್ಲಿ ಸಾಮರ್ಥ್ಯದ ಆ ಸಾಮರ್ಥ್ಯವನ್ನ ಬೆಳೆಸೇ ಹೀನ ವಿಷಯಗಳ ಪ್ರಾಪ್ತಿ ಮಾಡ್ಕೊಳಕತ್ತೇವ್ ನಾವು. ಅದ್ಭುತ ಸಾಮರ್ಥ್ಯ ರೀ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ, ಸ್ಮರಣ ಶಕ್ತಿ ಸಾಮಾನ್ಯವೇನು? ಇವು ಅದ್ಭುತ ಶಕ್ತಿಯನ್ನ ಬಳಸಿ ಪರಮಾತ್ಮ ಇವು ಶಕ್ತಿ